ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವಾಗ ನೀವು ನಿಮ್ಮ ಉದ್ಯೋಗದ ಪೀಕ್ ಪೀರಿಯಡ್ನಲ್ಲಿದ್ದೀರಾ. ನಿಮಗೆ ಸುಮಾರು 45-50 ವರ್ಷ ವಯಸ್ಸು ಅಂತ ಇಟ್ಕೊಳ್ಳಿ. ಭಾಳ ತುಂಬ ಚೆನ್ನಾಗಿ ನಿಮಗೆ ಬಡ್ತಿ ಪ್ರಮೋಷನ್ ಎಲ್ಲ ಆಗಿರುತ್ತೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಸಂಬಳ ಇದೆ. ಎಟ್ ದ ಸೇಮ್ ಟೈಮ್ ನಿಮಗೆ ಮತ್ತೊಂದು ಆಲೋಚನೆ ಕೂಡ ಇರುತ್ತೆ, ರಿಟೈರ್ಮೆಂಟ್ ಕೂಡ ಹತ್ತಿರ ಬರ್ತಾ ಇದೆ, ಇನ್ನೇನು 10-12 ವರ್ಷಗಳಲ್ಲಿ ಅನ್ನುವಂಥದ್ದು. ಜೊತೆಗೆ ರಿಟೈರ್ಮೆಂಟ್ ಹೊಸಲಿನಲ್ಲಿ ಇರುವಂಥವ್ರು ಅವರು ಕೂಡ ಈಗ 55+ನವರಿಗೆ ಇನ್ನೇನು ಹತ್ತಿರ ರಿಟೈರ್ಮೆಂಟ್ ಒಂಥರ ಖುಷಿ ಇರುತ್ತೆ. ಇನ್ನೇನು ಡೈಲಿ 10 to 5 ಆಫೀಸ್ ಹೋಗಿ ಕೆಲಸ ಮಾಡಬೇಕಾಗಿಲ್ಲ, ಭಾಳಷ್ಟು ಬೇಕಷ್ಟು ರಜೆನೂ ಕೂಡ ಅದ್ರ ಬಗ್ಗೆ ತಲೆಬಿಸಿ ಮಾಡಬೇಕಾಗಿಲ್ಲ ಅನ್ನುವಂಥದ್ದು. ಆದರೆ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ. ನಿಮಗೆ ರಿಟೈರ್ಮೆಂಟ್ದಾಗ ಒಂದು ಗ್ರ್ಯಾಚ್ಯುಟಿ ಇರ್ಬೋದು, ಬೇರೆ ಏನೋ ಸಮ್ ಇನ್ಕಮ್ ಸಿಗುತ್ತೆ. ಎಟ್ ದ ಸೇಮ್ ಟೈಮ್ ಇನ್ಕಮ್ ರೆಗ್ಯುಲರ್ ಸ್ಯಾಲ್ರಿ ಕಡಿಮೆ ಆಗುತ್ತೆ, ಸ್ಯಾಲ್ರಿ ಬರೋಲ್ಲ ನಿಮಗೆ ಅಂಥ ಸಂದರ್ಭದಲ್ಲಿ. ಇನ್ನು ಎಷ್ಟೋ ಕಡೆ ಖಾಸಗಿ ಕ್ಷೇತ್ರಗಳಲ್ಲಿ ಇವಾಗ OPS ಇಲ್ಲ, ನ್ಯೂ ಪೆನ್ಷನ್ ಸ್ಕೀಮ್ಗಳಿರುತ್ತೆ, ಅದರಲ್ಲಿ ಎಷ್ಟು ಬರುತ್ತೆ ಗೊತ್ತಿರಲ್ಲ. ಇಂಥ ಒಂದು ಅನ್ಸರ್ಟನಿಟಿ ಸಂದರ್ಭದಲ್ಲಿ ಎಲ್ಲ ವಿಷಯಗಳು ಕೂಡ ಚೆನ್ನಾಗಿದ್ರೂ ಕೂಡ ಆದಾಯದ ಮೂಲಗಳು ಬೇಕಾಗುತ್ತೆ. ಹಾಗಾದರೆ ಈ ನಿವೃತ್ತಿಯ ಜೀವನದಲ್ಲಿ ಆದಾಯ ಮೂಲಗಳನ್ನು, ನಿರಂತರವಾದಂತಹ ಆದಾಯ ಮೂಲಗಳನ್ನು ಅದನ್ನು ಹೇಗೆ ಸೃಷ್ಟಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಾದರೆ ಇದು ಯಾರು ಕೊಡ್ತಾರಂತಂದರೆ NRI ಮನಿ ಕ್ಲಿನಿಕ್ ಸ್ಥಾಪಕರಾದ ಚಂದ್ರಕಾಂತ್ ಭಟ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡೋಣ. ನಮಸ್ಕಾರ ಚಂದ್ರಕಾಂತ್. ನಮಸ್ಕಾರ. ಅಂದರೆ ಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮುಖ್ಯವಾಗಿ 45-50 ವರ್ಷ ಆಸ್ಪಾಸ್ನಲ್ಲಿರೋರಿಗೆ ಇನ್ನೇನು 10 ವರ್ಷಗಳಲ್ಲಿ ಅವರ ಒಂದು ರಿಟೈರ್ಮೆಂಟ್ ಲೈಫ್ ಕೂಡ ಹತ್ತಿರ ಬರ್ತಾ ಇದೆ, ಎದುರುಗಡೆ ಕಾಣಿಸ್ತಾ ಇದೆ ಅವರಿಗೆ. ಸೊ ಅಂಥವರಿಗೆ ಈ ರಿಟೈರ್ಮೆಂಟ್ ಲೈಫನ್ನ ಲೀಡ್ ಮಾಡಲಿಕ್ಕೆ ಬೇಕಾದಂತಹ ಆದಾಯ ಮೂಲಗಳ ಬಗ್ಗೆ ಒಂದು ಮನಸ್ಸಲ್ಲಿ ಎಲ್ಲೋ ಖಂಡಿತವಾಗಿ ಒಂದು ಚಿಂತೆ ಇದ್ದೇ ಇರುತ್ತೆ. ರೆಗ್ಯುಲರ್ ಸಂಬಳ ಬರಲ್ಲ, ಸೊ ಇನ್ಕಮ್ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ಫ್ಲೇಷನ್ ಮತ್ತೊಂದು ಕಡೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿಯ ಪ್ಲ್ಯಾನ್ ಮಾಡಿದರೆ ಅವರ ಮುಂದಿನ ಒಂದು ನಿವೃತ್ತಿಯ ಜೀವನ ಹೇಗೆ ಸುಖಕರವಾಗಿರುತ್ತೆ, ಅವರೆಲ್ಲ ಡ್ರೀಮ್ಗಳನ್ನು ನರ್ಸ್ ಮಾಡಬಹುದು, ನಿಶ್ಚಿತವಾಗಿ ಒಂದು ಫೈನಾನ್ಷಿಯಲ್ ಫ್ರೀಡಮನ್ನು ಅವರು ಗಳಿಸ್ಬೋದು ಅಂತ ಹೇಳ್ತೀರಾ ಅಂತ? ನಿಮ್ಮ ಪ್ರಶ್ನೆಗಳಿಗೆ ನಾನು ಪೂರ್ಣವಾದಂಥ ಉತ್ತರವನ್ನು ಕೊಡ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ನಾನು ನನ್ನ ಕೆಲ ಅನುಭವಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಫ್ಯಾಂಟಾಸ್ಟಿಕ್. ನಾವು NRI ಮನಿ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿದಂಥ ಎಲ್ಲ ವೀಡಿಯೋಗಳಲ್ಲಿ ಹೈಯೆಸ್ಟ್ ಜನ ಆಸೆ ಪಡುವಂಥದ್ದು ಈ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಅಂತ ವಿಚಾರ. ಅಂದರೆ ಇದು ಜನರ ಮನಸ್ಸಿನಲ್ಲಿ ಎಷ್ಟು ಒಂದು ಟಾಪ್ ಲೆವೆಲಲ್ಲಿದೆ ಅನ್ನುವಂಥದ್ದು ಕರೆಕ್ಟ್. ಲಕ್ಷಾಂತರ, ಕೆಲವಂತೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳು ಈ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ನಲ್ಲಿ ಬಂದಿದೆ. ಸುಪ್ತಾವಸ್ಥೆಯಲ್ಲಿದೆ, ಲೇಟೆಂಟ್. ಕರೆಕ್ಟ್. ಅಯ್ಯೋ, ನಮ್ಮ ಜೀವನ ಏನಾಗ್ಬೋದು, ರಿಟೈರ್ ಆದಾಗ ನನ್ನ ಹತ್ರ ಸಂಬಳ ಇರೋದಿಲ್ಲ, ಹಣ ಎಲ್ಲಿಂದ ಬರ್ತದೆ, ಹೇಗೆ ಅಂತೇಳಿ. ಇದು ಬಹಳಷ್ಟು ಒಂದು ಸೀರಿಯಸ್ ಟಾಪಿಕ್, ಗಹನವಾದಂಥ ವಿಚಾರ. ಇದಕ್ಕೆ ಬಹಳಷ್ಟು ಪ್ಲ್ಯಾನಿಂಗ್ ಬೇಕಾಗ್ತದೆ. ಇದು 58 ವರ್ಷಕ್ಕೆ ನೋಡಿಕೊಂಡ್ರೆ ಸಾಕು, ನನಗೆ PPF ದುಡ್ಡು ಬಂದುಬಿಡುತ್ತೆ, ಸೈಟ್ ಮಾರಿಬಿಡ್ತೀನಿ, ಅಷ್ಟು ಸಲೀಸಾಗಿ ಇದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಭಾಳಷ್ಟು ಸೀರಿಯಸ್ ಪ್ಲ್ಯಾನಿಂಗ್ ಬೇಕಾಗ್ತದೆ. ನೋಡಿ, 30-35 ವರ್ಷಗಳ ಕಾಲ ನೀವು ಎಂಪ್ಲಾಯಿಯಾಗಿ, ವೃತ್ತಿಪರರಾಗಿ, ನಿಮಗೆ ತಿಂಗಳು ಎಂಡಿಗೆ ಒಂದು ಸಂಬಳ ಬರ್ತದೆ. ಕರೆಕ್ಟ್. ಆ ಸಂಬಳ ಬಂದಾಗ ನೀವು ಮನೆ ಬಾಡಿಗೆ ಕಟ್ಟುವಂಥದ್ದು, EMI ಕಟ್ಟೋದು, ಮಕ್ಕಳ ಫೀಸ್ ಕಟ್ಟುವಂಥದ್ದು, ನಿಮ್ಮ ಕಾರ್ದು, ಬೇರೆ ನಿಮ್ಮ ರೆಗ್ಯುಲರ್ ಬೇಕಾಗಿದ್ದ ಖರ್ಚುಗಳನ್ನು ಸ್ಯಾಲ್ರಿ ರೂಪದಲ್ಲಿ ಪಡಿತಾ ಇರ್ತೀರಿ, ತಂತಾನೇ ನಡ್ಕೊಂಡು ಹೋಗ್ತಾ ಇರ್ತೀರಿ. ಕರೆಕ್ಟ್. ಅದರಲ್ಲೂ ಕೂಡ ನೀವು ಹಣವನ್ನು ಸೇವ್ ಮಾಡಿ ಅದನ್ನು ಹೂಡಿಕೆ ಮಾಡಿರ್ತೀರಿ. ಎಲ್ಲಿ ಹೂಡಿಕೆ ಮಾಡಿರ್ತೀರಿ? ಎಲ್ಲ ಒಂದು ಸೈಟಲ್ಲಿ ಹಾಕಿರ್ತೀರಿ, PPFಲ್ಲಿ ಹಾಕಿರ್ತೀರಿ, ಮ್ಯೂಚುವಲ್ ಫಂಡಲ್ಲಿ, ಶೇರಲ್ಲಿ ಎಲ್ಲ ಹಾಕಿರ್ತೀರಿ. ನಿಮ್ಮ ದಿನನಿತ್ಯದ ಖರ್ಚುಗಳು ಎಲ್ಲವನ್ನು ನಿಮ್ಮ ಈ ಸ್ಯಾಲರಿ ಆದಾಯ ನಿರ್ವಹಿಸ್ತಾ ಇರೋದ್ರಿಂದ ನಿಮ್ಮ ಹೂಡಿಕೆಯ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋದು. ಮಾರ್ಕೆಟ್ ಮೇಲೆ ಹೋಗಲಿ ಕೆಳಗೆ ಬರಲಿ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ನಿವೃತ್ತಿ ಆದ ಕೂಡಲೇ ಆಗುವಂಥ ಬದಲಾವಣೆ ಏನು? ಆ ಆದಾಯದ ಮೂಲ ನಿಲ್ತು. ವಾಟ್ ಈಸ್ ನಾಟ್ ದೇರ್ ಇನ್ ರಿಟೈರ್ಮೆಂಟ್ ಈಸ್ ದೇರ್ ಈಸ್ ನೋ ಇನ್ಕಮ್. 30 ವರ್ಷ ಕೆಲಸ ಮಾಡಿದ್ರಿ, 30-60 ವರ್ಷ, 60-90 ವರ್ಷ ತನಕ ನೀವು ಬದುಕಿದರೆ ಇನ್ನು 30 ವರ್ಷಗಳ ಕಾಲ ವಿತೌಟ್ ಸ್ಯಾಲರಿ ಯು ಹ್ಯಾವ್ ಟು ಲೀವ್. ನೀವು 30 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭ್ಯಾಸ, ನೀವು ರಿಟೈರ್ ಆದರೆ ಅಂದ ತಕ್ಷಣ ಅಭ್ಯಾಸ ಬಿಟ್ಟು ಹೋಗ್ತದ? ಕಾಫಿ ಕುಡಿಯೋದು ಕಮ್ಮಿ ಆಗ್ತದ? ಬಟ್ಟೆ ಉಡುವಂಥದ್ದು, ತಿರುಗಾಡುವಂಥದ್ದು, ನಿಮ್ಮ ಅಭ್ಯಾಸಗಳು, ಅವಶ್ಯಕತೆಗಳು ಯಾವುದಾದ್ರೂ ಕಮ್ಮಿ ಆಗ್ತದ? ಇಲ್ಲ, ಯಾವುದೂ ಕಮ್ಮಿ ಆಗೋದಿಲ್ಲ. ಸೊ ಈ ನಿರಂತರತೆಯನ್ನು ಕಾಪಾಡಿಕೊಂಡು ಬರಬೇಕಾದ್ರೆ ಆದಾಯದ ಮೂಲವನ್ನು ಸೃಷ್ಟಿ ಮಾಡಿಸ್ಕೊಂಡು ಹೋಗುವಂಥದ್ದು ನಿಮ್ಮ ಜವಾಬ್ದಾರಿ. ಇಲ್ಲಿ ಇದನ್ನು ನೆಗ್ಲಿಜೆನ್ಸ್ ಆಗಲಿ, ಅಂದರೆ ನೋಡ್ಕೊಂಡ್ರೆ ಆಯ್ತಪ್ಪ, ಅಥವಾ ಇಗ್ನೋರೆನ್ಸ್, ನನಗೆ ಗೊತ್ತೇ ಇರಲಿಲ್ಲ, ಯಾರೇ ಹೇಳಲಿಲ್ಲ, ಎರಡು ಯಾವುದಿದ್ರೂ ಕೂಡ
ಅನುಭವಿಸೋರು ನೀವೇ. ಕರೆಕ್ಟ್. ಆದ್ದರಿಂದ ಇದಕ್ಕೆ ತಯಾರಿಯನ್ನು ನೀವು ಮಾಡ್ಕೊಂಡು ಹೋಗಬೇಕು. ಇವತ್ತಿನ ದಿವಸದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ 2020-24ರಲ್ಲಿ ಸ್ಟಾಕ್ ಮಾರ್ಕೆಟ್ 26,000ದಿಂದ 86,000ಕ್ಕೆ ಜಿಗಿತು. ಜನ ತಿಳ್ಕೊಂಡ್ರು ಸ್ಟಾಕ್ ಮಾರ್ಕೆಟ್ ಇರೋದೇ ಹೀಗೆ ಅಂತ. ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದರೆ 20%, 25% ಬಂದ್ಬಿಡುತ್ತೆ. ಸಾಲ ತಂದರೂ 8% ಸಾಲ ಕೊಟ್ಟದಂಗೆ ಆಯಿತು, ಎಕ್ಸ್ಟ್ರಾ ಮಾಡಿದೆ ಅಂತ. 4 ವರ್ಷಕ್ಕೊಮ್ಮೆ ಡಬಲ್ ಆಗುತ್ತೆ ಅಂತ ಹೇಳೋರು ಇದ್ದಾರೆ. ಹೇಳ್ತಾರೆ. ಅವ್ರು ಹೇಳಿರೋದು ಸುಳ್ಳಲ್ಲ, ಯಾಕಂದರೆ ಅವ್ರು ನೋಡಿರೋದು 4 ವರ್ಷ ಮಾತ್ರ. ನಾನು 30 ವರ್ಷ ನೋಡಿದ್ದೀನಿ. ನಾನು ನಿಮ್ಮ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, 30 ವರ್ಷದ ಚರಿತ್ರೆಯನ್ನು ತೆಗೆದರೆ ಸ್ಟಾಕ್ ಮಾರ್ಕೆಟ್ ಕೊಟ್ಟಿದ್ದು ಹೇಗೆ, ಯಾವಾಗ ಕೊಡ್ತು, ಯಾವ ರೂಪದಲ್ಲಿ ಕೊಡ್ತು, ಯಾರಿಗೆ ಕೊಡ್ತು, ಅದರ ಹಿಂದೆ ಒಂದು ಚರಿತ್ರೆ ಇದೆ. ನಮ್ಮ ಚಾನಲ್ನಲ್ಲಿ ಒಂದು ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ಹಿಸ್ಟ್ರಿ ಆಫ್ ದ ಸ್ಟಾಕ್ ಮಾರ್ಕೆಟ್. ಈ ಭಾರತದ ಚರಿತ್ರೆ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ಶೇರ್ ಮಾರ್ಕೆಟ್ಗಳಿಗೆ ಒಂದೊಂದು ಚರಿತ್ರೆ ಇದೆ. ಚೈನಾದ ಒಂದು ಚರಿತ್ರೆ ಇದೆ, ಜಪಾನ್ನ ಚರಿತ್ರೆ ಇದೆ, ಅಮೆರಿಕದ ಚರಿತ್ರೆ ಇದೆ. ನೀವು ಶೇರ್ ಮಾರ್ಕೆಟಲ್ಲಿ ಹಣವನ್ನು ನೀವು ಮಾಡಬೇಕಾದ್ರೆ ಚರಿತ್ರೆಯನ್ನು ಓದಬೇಕು. ಯಾಕೆ ಶಾಲೆ ಕಾಲೇಜುಗಳಲ್ಲಿ ಚರಿತ್ರೆಯನ್ನು ಕಲಿಸ್ತಾರೆ? ಯಾಕಂದರೆ ಚರಿತ್ರೆಯಲ್ಲಿ ಪಾಠ ಇದೆ. ಇತಿಹಾಸದ ಪುಟಗಳು ನಮಗೆ ಪಾಠ ಹೇಳ್ತದೆ. ಯಾಕೆ ಇತಿಹಾಸನ ಓದಬೇಕು? ಇತಿಹಾಸ, ದ ಹಿಸ್ಟ್ರಿ ರಿಪೀಟ್ಸ್, ಹಿಸ್ಟ್ರಿ ರೈಮ್ಸ್. ಶೇರ್ ಮಾರ್ಕೆಟಲ್ಲೂ ಅಷ್ಟೇ ಇತಿಹಾಸ ಅನ್ನುವಂಥದ್ದು ಪುನಃ 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 ಬರ್ತಾ ಇರ್ತದೆ. ಚರಿತ್ರೆಯಿಂದ ನಾವು ಕಲಿಯದೇ ಇದ್ದರೆ ಸ್ಟಾಕ್ ಮಾರ್ಕೆಟ್ ಕೈ ಹಿಡಿಯೋದಿಲ್ಲ. ಹಾಗೆ ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ಒಂದು ಇನ್ಕಮ್ ಜನರೇಟಿಂಗ್ ಟೂಲ್ ಅಲ್ಲ. ಓಹೋ, ಇದು ಇನ್ಕಮ್ ಜನರೇಟಿಂಗ್ ಟೂಲ್ ಅಲ್ಲ. ಓಕೆ, ಇದು ಒಂದು ವೆಲ್ತ್ ಕ್ರಿಯೇಷನ್, ಸಂಪತ್ತನ್ನು ಕ್ರಿಯೇಟ್ ಮಾಡ್ತದೆ. ಹೇಗೆ ಸಂಪತ್ತು ಕ್ರಿಯೇಟ್ ಮಾಡ್ತದೆ? ಹೇಗೆಂದರೆ ನೀವು ಕಂಪ್ನಿಗಳಲ್ಲಿ ಹಾಕ್ತೀರಿ, ಆ ಕಂಪ್ನಿಯ ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತದೆ, ಲಾಭಾಂಶ ಜಾಸ್ತಿ ಆಗ್ತದೆ. ಯಾವಾಗ ಲಾಭಾಂಶ ಜಾಸ್ತಿ ಆಗ್ತದೆ, ಅದರ ಶೇರ್ಗಳನ್ನು ಖರೀದಿ ಮಾಡಲಿಕ್ಕೆ ಜನ ಜಾಸ್ತಿ ಬರ್ತಾರೆ, ಹೆಚ್ಚಿನ ಬೆಲೆಯನ್ನು ಕೊಟ್ಟು ಜನ ಖರೀದಿ ಮಾಡ್ತಾರೆ. ಇದು ಒಂದು ಸ್ಲೋ ಪ್ರೋಸೆಸ್, ಲಾಂಗ್ ಪ್ರೋಸೆಸ್, ಎವಲ್ಯೂಷನರಿ ಪ್ರೋಸೆಸ್. ಇದು ರೆವಲ್ಯೂಷನ್ ಅಲ್ಲ. ಜನ ಸ್ಟಾಕ್ ಮಾರ್ಕೆಟನ್ನು ನೋಡುವುದು ರೆವಲ್ಯೂಷನ್ ಆಗಿ, ನಾನು ಇವತ್ತು ಹಾಕಿದೆ ನಾಳೆ ದುಡ್ಡು ಬರಬೇಕು, 2 ಮಿನಿಟ್ ನೂಡಲ್ಸ್, ಕ್ವಿಕ್ ಸೊಲ್ಯೂಷನ್ಸ್, ಇನ್ಸ್ಟಂಟ್ ಕಾಫಿ. ಸ್ವಾಮಿ, ಶೇರ್ ಮಾರ್ಕೆಟ್ ಆ ರೀತಿ ನಡೆಯೋದಿಲ್ಲ. ಆದ್ದರಿಂದ ನಿಮ್ಮ ವೆಲ್ತ್ ಕ್ರಿಯೇಷನ್ ಬೇರೆ, ಇನ್ಕಮ್ ಜನ್ರೇಷನ್ ಬೇರೆ. ನೀವು ರಿಟೈರ್ ಆದಾಗ ಏನು ಮಿಸ್ ಆಗ್ತದೆ? ನೀವು ರಿಟೈರ್ ಆದಾಗ ಇನ್ಕಮ್ ಈಸ್ ಮಿಸ್ಸಿಂಗ್. ಸೊ ವಾಟ್ ಶುಡ್ ಯು ಕ್ರಿಯೇಟ್? ಯು ವುಡ್ ಡಿಪೆಂಡ್ ಆನ್ ಕ್ರಿಯೇಟ್ ದಟ್ ಇನ್ಕಮ್ ಫಸ್ಟ್. ಈ ಇನ್ಕಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ವ್ಯವಸ್ಥೆಗಳಿದೆ ನಮ್ಮ ಹತ್ರ? ಭಾಳಷ್ಟು ವ್ಯವಸ್ಥೆಗಳು ಸಿಗ್ತದೆ. ಓಕೆ, ಬಹಳ ಪಾಪ್ಯುಲರ್ ಆಗಿರುವಂಥದ್ದು ನಿಮ್ಮ ಬ್ಯಾಂಕ್ ಫಿಕ್ಸೆಡ್ ಡಿಪಾಸಿಟ್ಗಳು. ಬ್ಯಾಂಕ್ ಫಿಕ್ಸೆಡ್ ಡಿಪಾಸಿಟ್ಗಳು. ಜನ ಏನು ಹೇಳ್ತಾರೆ, ನಾನು ಬ್ಯಾಂಕಲ್ಲಿ FD ಇಟ್ಟಿದ್ದೀನಿ, ತಿಂಗಳು ಬಡ್ಡಿ ಬರ್ತದೆ. ಜನ ಲೆಕ್ಕ ಹಾಕ್ತಾರೆ 7% 7%, 8%, ಚೀಟಿ ಕೊಟ್ಟೆ, ಸ್ಮಾಲ್ ಬ್ಯಾಂಕ್ ಕೊಟ್ಟೆ, ಅವರೇ ಹ್ಯಾಂಡ್ ಲೋನ್ ಕೊಟ್ಟೆ ಅಲ್ಲ ಅಂತ. ಬಡ್ಡಿಯಿಂದ ಆದಾಯ ಉತ್ಪತ್ತಿ ಆಗ್ತದೆ. ಇದು ಸರಿ. ಆದರೆ ಇದರ ಮೇಲೆ ನಾವು ಅವಲಂಬನೆ ಮಾಡಲಿಕ್ಕಾಗ್ತದಾ? ಕರೆಕ್ಟ್, ಅವಲಂಬನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ನಂಬರ್ 1, ರೀಇನ್ವೆಸ್ಟ್ಮೆಂಟ್ ರಿಸ್ಕ್. ನಾನು 79ರಿಂದ 92 ನನ್ನ ಯಂಗ್ಸ್ಟರ್ಸ್ ಡೇಸ್, 17ರಿಂದ 35 ವರ್ಷದ ಪ್ರಾಯ, FD ರೇಟ್ ಇದ್ದದ್ದು 14%. ಅವಾಗ 14%. ನಾನು ಕೆಲವರು 16% ಹೇಳಿದ್ದು ಕೂಡ ಕೇಳಿದ್ದೀನಿ. ನಾವು ವ್ಯವಹಾರ ಪ್ರಾರಂಭ ಮಾಡಿದ ಟೈಮ್ನಲ್ಲಿ ಬ್ಯಾಂಕಿಂದ ಬಾರೋ ಮಾಡ್ತಾ ಇದ್ದಿದ್ದು 22-23% ಅಲ್ಲಿ. ಬ್ಯಾಂಕಿಂದ, ಪ್ರೈವೇಟ್ ಲೆಂಡರ್ಸ್ ಅಲ್ಲ, ಬ್ಯಾಂಕ್ನವರು. ಎವ್ರಿ 5 years FD ಈಸ್ ಟು ಡಬಲ್ ಇನ್ ಬ್ಯಾಂಕ್. ಕರೆಕ್ಟ್. 14% ಇದ್ದ FD 2000, ಇದು 92ರಲ್ಲಿ ನಾನು ಹೇಳ್ತಾ ಇರೋದು 14% ಇದ್ದದ್ದು, 2007ಕ್ಕೆ 5.5%ಗೆ ಬಂದಿಳಿತು. ಎಂಥ ಒಂದು ಪತನ, ಇಳಿಕೆ. 5.5 ಇಳಿದದ್ದು ಮತ್ತೆ ಮುಂದಿನ ಸೈಕಲ್ನಲ್ಲಿ 9.5 ಹೋಯಿತು. ನೆಕ್ಸ್ಟ್ ಸೈಕಲ್ ನಿಮಗೆ ಸಾಧಾರಣ ನಿಮಗೆ ಈ 2019 ಅಷ್ಟೊತ್ತಿಗೆ ಇದು ಇಳಿದು 4.25% ಬಂತು. ಈ ಸರ್ತಿ ಇದು 7%ಗೆ 6.5ರಿಂದ 7ಕ್ಕೆ ಹೋಯಿತು. ಈ ಸರ್ತಿ ಜಿಗಿತಾಗಿ ಈಗ ಕೆಳಕ್ಕೆ ಬರ್ತಾ ಇದೆ. ಹೌದು. ಸೊ ಇದು ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಇದೆ. ಯಾಕೆ ರೀಇನ್ವೆಸ್ಟ್ಮೆಂಟ್ ರಿಸ್ಕ್? ನೀವು FD ಮಾಡಬೇಕಾದ್ರೆ ಬ್ಯಾಂಕ್ನವರು ನಿಮಗೆ 10 ವರ್ಷಗಳ ಕಾಲ ಮ್ಯಾಕ್ಸಿಮಮ್ ಕೊಡೋದು 10 ವರ್ಷದ FD. ನಿಮಗೆ 30 ವರ್ಷದ FD ಇಲ್ಲ, 15 ವರ್ಷದ FD ಇಲ್ಲ. ಯಾಕಂದರೆ ಬ್ಯಾಂಕಿಗೆ ರಿಸ್ಕ್ ಆಗ್ತದೆ. ಅವ್ರು ಕೊಡುವಂಥ ಮ್ಯಾಕ್ಸಿಮಮ್ ಪೀರಿಯಡ್ ಎಷ್ಟು? 10 years. ಆದ್ದರಿಂದ ನಿಮ್ಮ ಹಣಕ್ಕೆ ಒಂದು ಗ್ಯಾರಂಟಿ ಇನ್ಕಮ್ ಅನ್ನುವಂಥದ್ದು 10 ವರ್ಷಕ್ಕೆ ಮಾತ್ರ. ನೀವು 60 ವರ್ಷಕ್ಕೆ ರಿಟೈರ್ ಆಗಿ 90 ವರ್ಷದ ತನಕ ಈ ಭೂಮಿಯ ಮೇಲೆ ಇದ್ದರೆ ಮುಂದಿನ 20 ವರ್ಷ ನಡೆಸೋದು ಹೇಗೆ? ಕರೆಕ್ಟ್, ರೈಟ್. ಇದ್ರದ್ದು ಅನುಭವ ಜನ ಆಲೋಚನೆ ಮಾಡೋದಿಲ್ಲ. ನಾನೊಂದು ನಮ್ಮ ಚಾನಲ್ನಲ್ಲಿ ಹೇಳಿದೆ, ಇದನ್ನು ನೀವು ವಿಜುವಲೈಸ್ ಮಾಡೋದು ಹೇಗೆ? ನಾವು ಫಿನಾನ್ಷಿಯಲ್ ಪ್ಲಾನರ್ಸ್ ನಮಗೆಲ್ಲವೂ ಗೊತ್ತಾಗ್ತದೆ, ಆದರೆ ನಾವು ಹೇಳಿರೋದನ್ನು ಆ ಕಡೆ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಕ್ಲೈಂಟ್ಸ್ ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾವು ವಿಜುವಲೈಸ್ ನಮ್ಮ ಮನಸ್ಸಲ್ಲಿ ಆಗುವಂಥದ್ದು ಅವರಿಗೆ ಅನುಭವಕ್ಕೆ ಬರೋದಿಲ್ಲ. ನಾನು ಅವರಿಗೊಂದು ಕತೆ ಹೇಳಿದೆ, ನೋಡಿ ನೀವು ನಿಮಗೆ ಇವತ್ತು 40 ವರ್ಷ,
ನಿಮಗೆ 1 ಲಕ್ಷ ಸಂಬಳ ಇದೆ ಅಂತ ಎಣಿಸ್ಕೊಳ್ಳಿ. 10 ವರ್ಷದ ನಂತರ ನಿಮಗೆ 10 ವರ್ಷದ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಮ ಎಂಪ್ಲಾಯರ್ ಬಂದು ನಿಮ್ಗೆ ಹೇಳ್ತಾರೆ, ನಿಮಗೆ 40 ವರ್ಷದಲ್ಲಿ ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೆ, ಆದರೆ ಈಗ ನಿಮ್ಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಮುಂದೆ ನನಗೆ ಅಷ್ಟು ಕೊಡೋಕ್ಕಾಗಲ್ಲ, ನಾನು ನಿಮ್ಗೆ 70,000 ಕೊಡ್ತೀನಿ ಅಂತ. ಅವಾಗ ನಿಮ್ಗೆ ಏನು ಅನಿಸ್ತದೆ? 10 ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ನಿಮ್ಗೆ ಜಾಸ್ತಿ ಸಂಬಳ ಬರಬೇಕು, ಆದರೆ ನನಗೆ ಕೊಡೋದು ನೀವು 30% ಕಮ್ಮಿ. ನೀವು FD ಇಟ್ಟಾಗ ಆಗೋದು ಅದೇ. 60 ವರ್ಷಕ್ಕೆ 7%ಅಲ್ಲಿ ನೀವು FD ಬುಕ್ ಮಾಡಿ 70 ವರ್ಷ ಆಗಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗಿ 4%ಗೆ ಬಂದರೆ ಏನಾಯಿತು? ಲಾಸ್ ಆಯಿತು. ಟ್ಯಾಕ್ಸ್ ಕಟ್ಟಬೇಕು, ಟೋಟಲ್ ಇನ್ಕಮ್ ಕಮ್ಮಿ, ಹಣದುಬ್ಬರ 2% ಇರಲಿ, 3% ಇರಲಿ, 5 ಇರಲಿ, ಬೆಳೆಗಳು ಜಾಸ್ತಿ ಆಗಿದೆ. ಸೊ ನಿಮ್ಮ ಹಣದ ಮೌಲ್ಯ ಕಮ್ಮಿ, ಹಣ ಬರುವುದು ಕಮ್ಮಿ, ಬರುವುದರಲ್ಲಿ ಸರ್ಕಾರವೂ ಕೂಡ ನಿಮ್ಮ ತಟ್ಟೆಯಿಂದ ತೆಗೆದು ತಿಂತದೆ, ಏನು ಬಿಡೋದಿಲ್ಲ, ಅದು ಕರೆಕ್ಟ್, ಯಾವುದು ಬಿಡೋದಿಲ್ಲ. ಆದ್ದರಿಂದ FD ಅನ್ನುವಂಥದ್ದು ನೀವು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ನಿವೃತ್ತಿ ಜೀವನಕ್ಕೆ ಆದಾಯ ಮೂಲವಾಗಿ ಮಾಡಲೇಬಾರ್ದು. ನಾವು ಇಷ್ಟು ಹೇಳಿದ ತಕ್ಷಣ ಕೆಲವರು ಹೇಳ್ತಾರೆ, ನಾನು ಇದನ್ನು ಕೋಆಪರೇಟಿವ್ ಬ್ಯಾಂಕಲ್ಲಿ ಇಡ್ತೇನೆ, ಸಣ್ಣ ಬ್ಯಾಂಕಲ್ಲಿ ಇಡ್ತೇನೆ, ಚಿಟ್ ಫಂಡ್ ಅವನಿಗೆ ಕೊಡ್ತೀನಿ, ಅಂಗಡಿಯವನಿಗೆ ಕೊಡ್ತೀನಿ, ಅವ್ನು ತಿಂಗಳಿಗೆ 1%. ನೀವು ನಿವೃತ್ತರಾದಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಇಡಬೇಕಾಗಿರತಕ್ಕ ಫಸ್ಟ್ ವಿಚಾರ ಏನಂದರೆ, ರಿಟರ್ನ್ ಆಫ್ ಕ್ಯಾಪಿಟಲ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ರಿಟರ್ನ್ ಆನ್ ಕ್ಯಾಪಿಟಲ್. ನಿಮಗೆ ಹಣದ ಮೇಲೆ ಎಷ್ಟು ಉತ್ಪತ್ತಿ ಸಿಗುತ್ತೆ ಅನ್ನೋದಕ್ಕಿಂತ ನನ್ನ ಹಣ ವಾಪಸ್ ಸಿಗ್ತದೆ ಅನ್ನೋದನ್ನು ಫಸ್ಟ್ ಆಲೋಚನೆ ಮಾಡಿ. ಸ್ವಲ್ಪ ಕಮ್ಮಿ ಸಿಕ್ಕಿದರೆ ತೊಂದರೆ ಇಲ್ಲ, ನಿಮ್ಮ ಪೂರ್ಣ ಹಣ ನಿಮ್ಗೆ ಸಿಗಬೇಕು. ಈ ಕೆಲವು ಕೋಆಪರೇಟಿವ್ ಬ್ಯಾಂಕ್ ಇರ್ತದೆ, ಅಲ್ಲಿ ಹೇಗೆ ಮ್ಯಾನೇಜ್ಮೆಂಟ್ ಇರ್ತದೆ, ಯಾವ ರೀತಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ತದೆ, ನಾನು ಯಾರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದಲ್ಲ. ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿವೃತ್ತಿಪರ ವಿರೋಧ ಆಗಿ. ಅವರು ಕ್ರಿಕೆಟ್ ಆಗಿದೆ, 2 ಇನ್ನಿಂಗ್ಸ್ ಆಯ್ತು, ಈಗ ಇನ್ನಿಲ್ಲ. ಇನ್ನು ನೀವು ಕಾಮೆಂಟ್ರಿ ಬಾಕ್ಸಲ್ಲಿ ಕೂತ್ಕೊಂಡು ನೋಡೋದು, ಉಸ್ಕೋ ವೈಸಾ ಖೇಲ್ನಾಥ, ಇಸ್ಕೋ ಐಸಾ ಖೇಲ್ನಾಥ ಅಂತ ಹೇಳ್ತೀವಲ್ಲ, ಆ ರೀತಿ ಕಾಮೆಂಟ್ರಿ ಬಾಕ್ಸಲ್ಲಿ ಕೂತ್ಕೊಂಡು ನೋಡೋದು. ನಿಮ್ಗೆ ಆಡ್ಲಿಕ್ಕೆ ಇನ್ನೊಂದು ಇನ್ನಿಂಗ್ಸ್ ಇಲ್ಲ. ಆದ್ದರಿಂದ ನೀವು ಆಡುವ ಉಚ್ಛ್ರಾಯ ಸ್ಥಿತಿಯಲ್ಲಿ ಏನು ಇಳಿಸಿಟ್ಟಿದ್ದೀರಲ್ಲ, ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ, ಫಸ್ಟ್ ಪ್ರಿನ್ಸಿಪಲ್. ಆದ್ದರಿಂದ ಸಣ್ಣ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗಳು, ಚಿಟ್ ಫಂಡ್ಗಳು, ಈ ಪ್ರೈವೇಟ್ ಲೆಂಡಿಂಗ್, ಇದಕ್ಕೆಲ್ಲ ಕೈ ಹಾಕೋಗ್ಬಿಡಿ. ಅದೆಷ್ಟೇ ಜಾಸ್ತಿ ಸಿಗಲಿ, ಸ್ವಲ್ಪ ಕಮ್ಮಿ ಸಿಕ್ಕಿದ್ರೂ ತೊಂದರೆ ಇಲ್ಲ. ನೀವು ಸ್ವಲ್ಪ ಕಮ್ಮಿ ತಿಂದರೆ ನಿಮ್ಮ ಆರೋಗ್ಯ ಜಾಸ್ತಿ ಆಗ್ತದೆ, ಇನ್ನೂ ಕೆಲವು ವರ್ಷ ಭೂಮಿಯ ಮೇಲೆ ಬದುಕ್ತೀರಿ. ಆದ್ದರಿಂದ ಇಫ್ ಯು ಈಟ್ ಲೆಸ್ ಇಟ್ ಈಸ್ ಬೆನಿಫಿಷಿಯಲ್, ಬಟ್ ಇಫ್ ಯು ಗೆಟ್ ಲೆಸ್ ಇನ್ ಲ್ಯೂರ್ ಆಫ್ ದಟ್ ಎಕ್ಸ್ಟ್ರಾ ಮನಿ, ಬೇರೆ ಕಡೆ ಹೋದರೆ ನಿಮಗೆ ಅದು ವರ್ಕೌಟ್ ಆಗೋದಿಲ್ಲ. ಓಕೆ. ಸೊ FD ಕ್ಯಾನ್ ಬಿ ಡಿಪೆಂಡೆಡ್, ಬಟ್ ಲಿಮಿಟೇಷನ್. ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಇದೆ. ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಇಲ್ಲದೆ ಇರೋದು ಯಾವುದು? ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಇಲ್ಲದೆ ಇರೋದು ಪೆನ್ಷನ್. ನೀವು ಪೆನ್ಷನನ್ನು ತಗೊಂಡ್ರೆ, ಪೆನ್ಷನ್ ಅನ್ನುವಂಥದ್ದು ಅನೂಚಾನವಾಗಿ ಬರ್ತದೆ. ನೀವು ಒಂದು ಜಾಯಿಂಟ್ ಲೈಫ್ ಮಾಡ್ಬೋದು. ಉದಾಹರಣೆಗೆ ಗಂಡ ಹೆಂಡತಿ ಇಬ್ಬರು ಇದ್ದರೆ, ನಾನು ಪೆನ್ಷನಿಯನ್ನು ಖರೀದಿ ಮಾಡಿದರೆ, ನಾನು, ನನ್ನ ನಂತರ ನನ್ನ ಮನೆಯವರಿದ್ದರೆ ಅವರಿಗೆ, ಅವ್ರ ನಂತರ ನಾನು ಪಿಂಚಣಿ ಖರೀದಿ ಮಾಡಲಿಕ್ಕೆ ಕೊಟ್ಟಂಥ ಹಣವನ್ನು ನನ್ನ ಮಕ್ಕಳಿಗೋ ಯಾರಿಗೋ ಅದು ಕೊಡಬೇಕೋ, ಅಷ್ಟು ವ್ಯವಸ್ಥೆ ಇರ್ತದೆ. ಪಿಂಚಣಿಯಲ್ಲಿ ಬೆಸ್ಟ್ ಅಡ್ವಾಂಟೇಜ್ ಏನಂತ ಹೇಳಿದರೆ, ನಿಮಗೆ ಸಂಬಳ ಹೇಗೆ ಬರ್ತದೆ ಅದೇ ರೀತಿ ಪಿಂಚಣಿ ಬರ್ತದೆ. ಓಕೆ. ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತದೆ. ಯಾರೂ ನಿಮ್ಮಿಂದ ಹಣವನ್ನು ಕಸಿಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ನಿಮಗೆ ಮೋಸ ಮಾಡಲಿಕ್ಕಾಗಲ್ಲ. ಪಿಂಚಣಿ ಕೊಡುವಂಥ ಇನ್ಶೂರೆನ್ಸ್ ಕಂಪ್ನಿಗಳು ನಿಮ್ಮ ಹಣವನ್ನು ಯಾರ್ಯಾರಿಗೂ ಕೂಡ ಟ್ರೇಡಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ. ಅದನ್ನು ತೆಗೆದುಕೊಂಡು ಸರ್ಕಾರದ ಲಾಂಗ್ ಟರ್ಮ್ ಬಾಂಡ್ನಲ್ಲಿ ಹಾಕ್ತಾರೆ. ಇಟ್ ಈಸ್ ಸೂಪರ್ ಸೇಫ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಮ್ಯಾನೇಜ್ಡ್ ಬೈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಅವ್ರು ಮ್ಯಾನೇಜ್ ಮಾಡ್ತಾರೆ. ನೀವು ಕೊಟ್ಟ ಹಣವನ್ನು ಸೇಫಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಗಳಲ್ಲಿ ಹಾಕ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಡಿಫಾಲ್ಟ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಹಣವನ್ನು ಪ್ರಿಂಟ್ ಮಾಡುವಂಥ ವ್ಯವಸ್ಥೆ ಇದೆ. ಅದರಿಂದ ನೀವು ಸರ್ಕಾರಕ್ಕೆ ಕೊಟ್ಟ ಹಣ ವೇಸ್ಟ್ ಆಗೋದಿಲ್ಲ. ನನ್ನ ನಂತರ ನನ್ನ ಮನೆಯವ್ರ ಕಥೆ ಏನು ಆಲೋಚನೆ ಮಾಡಬೇಕಂತಿಲ್ಲ. ಜಾಯಿಂಟ್ ಲೈಫ್ ಪೆನ್ಷನ್ ತಗೊಳ್ಳಿ. ಮದುವೆ ಮಂಟಪದಲ್ಲಿ ನೆನಪಿದೆಯಾ? ಮದುವೆ ಆದ ದಿವಸ ಕರೆಕ್ಟ್, ಒಳ್ಳೆಯ ದಿನಗಳಲ್ಲಿ, ಕೆಟ್ಟ ದಿನಗಳಲ್ಲಿ, ಚೆನ್ನಾಗಿದ್ದಾಗ, ಆರೋಗ್ಯದಿಂದಾಗ, ಇಲ್ಲದೆ ಇದ್ದಾಗ, ನಾನು ಇಲ್ಲದೆ ಇದ್ದಾಗಲೂ ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತೇಳಿ ಪುರೋಹಿತರು ಸಂಸ್ಕೃತದಲ್ಲಿ ಹೇಳಿರ್ಬೋದು. ನಾನು ನಿಮ್ಗೆ ಅದರದ್ದು ಕನ್ನಡದ ಮಾಹಿತಿಯನ್ನು ಈಗ ಕೊಡ್ತೇನೆ. ಅದನ್ನು ನೀವು ಮಾಡಬೇಕಾದ್ರೆ, ಅದು ಪೂರ್ಣವಾಗಿ ನೀವು ಮಾಡಬೇಕಾದ್ರೆ ಪಿಂಚಣಿಯನ್ನು ಖರೀದಿ ಮಾಡಿ. ಯಾವ ಕಂಪ್ನಿಯಿಂದ ಬೇಕಾದ್ರೆ ತಗೊಳ್ಳಿ, ನಿಮ್ಗೆ ಇಷ್ಟಪಟ್ಟದ್ದು. ಪಿಂಚಣಿ ಇದ್ದರೆ ಇದು ನಿಮ್ಮ ರಿಯಲ್ ಲೈಫ್ ಪಾರ್ಟ್ನರ್. ಇಟ್ ಈಸ್ ಲೈಫ್ ಪಾರ್ಟ್ನರ್ ಫಾರ್ ಯು, ಇಟ್ ಈಸ್ ಲೈಫ್ ಪಾರ್ಟ್ನರ್ ಫಾರ್ ಯುವರ್ ವೈಫ್. ಇಲ್ಲಿ ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಇಲ್ಲ. ಯಾಕಂದರೆ ಇವತ್ತು ನಿಮಗೆ ಪಿಂಚಣಿ ಒಂದು 50,000, 30,000, 10,000, 1 ಲಕ್ಷ, 2 ಲಕ್ಷ ಎಷ್ಟೇ ಇರಲಿ, ನಿಮ್ಮ ಲೈಫ್ ಲಾಂಗ್ ಕರೆಕ್ಟ್ ಆ ಪಿಂಚಣಿ ನಿಮ್ಗೆ ಅಷ್ಟೇ ಬರ್ತಾ ಹೋಗ್ತದೆ. ಯಾರೂ ಕಸಿಲಿಕ್ಕಾಗಲ್ಲ. ಕೆಲವರು ಹೇಳ್ತಾರೆ, ನಾನು ಬುದ್ಧಿವಂತ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ತೇನೆ. ಇರ್ಬೋದು ನೀವು ಬುದ್ಧಿವಂತರು. 60 ವರ್ಷದ ನಂತರ ನಿಮ್ಮ ಜೀವನ ಹೇಗೆ ಹೋಗ್ತದೆ ನಿಮ್ಮ ಕೈಯಲ್ಲಿರೋದಿಲ್ಲ, ದೇವರ ಕೈನಲ್ಲಿರ್ತದೆ. ಯಾವ ಕಾಯಿಲೆಗೆ ತುತ್ತಾಗ್ತೀರಿ. ಇದ್ದಕ್ಕಿದ್ದಾಗೆ ನಾನು ನೋಡಿದ್ದೇನೆ, ರಸ್ತೆಯಲ್ಲಿ ವಾಕಿಂಗ್ ಹೋಗ್ತಾ ಇದ್ದವರು ಬ್ರೈನ್ ಹೆಮರೇಜ್ ಆಗಿ ಬಿದ್ದುಬಿಡ್ತಾರೆ, BP ಜಾಸ್ತಿ ಆಗ್ತದೆ. ನೀವು ಎಷ್ಟೇ ಬುದ್ಧಿವಂತರಾಗಿರ್ಬೋದು, ನಿಮ್ಗೆ ಆಲೋಚನೆ ಮಾಡುವ ಶಕ್ತಿ ಇಲ್ಲದೆ ಇದ್ದರೆ ನೀವು ಹೇಗೆ ಮಾಡ್ತೀರಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು?
ನೀವು ಏನೂ ಕೆಲಸ ಮಾಡದೇ ಇದ್ದಾಗಲೂ ಕೂಡ ನಿಮ್ಮ ಬ್ಯಾಂಕಿಗೆ ಒಂದು ಹಣ ಒಂದು ಬೀಳುವಂಥ ವ್ಯವಸ್ಥೆ ಇಲ್ಲದೇ ಇದ್ದರೆ ನಿಮ್ಮ ಪ್ಲ್ಯಾನಿಂಗ್ ಈಸ್ ಎ ಫೇಲ್ಯೂರ್. ಸೊ ಇಟ್ ಶುಡ್ ಕಮ್ ಆಟೋಮ್ಯಾಟಿಕಲಿ, ಇಟ್ ಶುಡ್ ಬಿಕಮ್ ಯುವರ್ ಪ್ಯಾಸಿವ್ ಇನ್ಕಮ್. ಇನ್ನು ಕೆಲವರು ನಾನು ಎಲ್ಲವೂ ಚೆನ್ನಾಗಿರ್ತದೆ ಆದರೆ ನಾನು ಕ್ರಿಪಲ್ಡ್, ಪ್ಯಾರಾಲಿಟಿಕ್ ಸ್ಟ್ರೋಕ್, ಕಿಡ್ನಿ ಫೇಲ್ಯೂರ್, ಕ್ರಿಟಿಕಲ್ ಇಲ್ನೆಸ್, ಅಲ್ಲಿ ಇಲ್ಲಿ ನೋವುಗಳು ನಮ್ಮ ಬಾಡಿಯಲ್ಲಿ ಎಲ್ಲಿಲ್ಲೆಲ್ಲ ನೋವುಗಳಾಗ್ತಾ ಇದ್ದರೆ ನಮ್ಮ ಆಲೋಚನೆಗಳು ನಾರ್ಮಲ್ ಆಗಿರೋದಿಲ್ಲ. ಹೌದೌದು. ಆವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ದುಡ್ಡು ಬರ್ತದೆ, ಅಷ್ಟು ದುಡ್ಡು ಬರ್ತದೆ, ಅದು ಯಾವುದೂ ಬೇಕಾಗಲ್ಲ. ಆ ಟೈಮ್ನಲ್ಲಿ ಇಷ್ಟೇ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇದೆಯೇ ಇಲ್ಲ, ನಾನು ಖರ್ಚು ಮಾಡಲಿಕ್ಕೆ ಬೇಕಾದಾಗ ಇದೆಯೋ ಇಲ್ವೋ, ನಾನು ಶ್ರೀಮಂತನೋ ಬಡವನೋ ಕೋಟ್ಯಾಧಿಪತಿನೋ, ಯಾವುದರಿಂದ ದುಡ್ಡು ಬಂತು ಕ್ವಶನ್ ಕೇಳೋಲ್ಲ. ಆಸ್ಪತ್ರೆಗೆ ಯಾರಾದರೂ ಸೇರಿದಾಗ ಕೇಳ್ತಾರ, ನೀವು ದುಡ್ಡು ಮಾಡಿದ್ದು ಆಸ್ಪತ್ರೆ ಕಟ್ಟೋ ದುಡ್ಡು ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ರಾ, ಸ್ಟಾಕ್ ಮಾರ್ಕೆಟಲ್ಲಿ ತೊಗೊಂಡ್ರಾ, ಇನ್ಶೂರೆನ್ಸ್ ಕಂಪ್ನಿ ಕೊಡ್ತಾ, NPS ಕೊಡ್ತಾ, ಬ್ಯಾಂಕ್ ಕೊಡ್ತಾ ಕೇಳ್ತಾರೆ. ಏನು ಹೇಳುತ್ತೆ? ಇವತ್ತಿನ ದಿವಸ ಹುಷಾರಿಲ್ಲ, ನಾನು ಟ್ರೀಟ್ಮೆಂಟ್ ಮಾಡೋಕ್ಕೆ ಇಷ್ಟು ದುಡ್ಡು ಬೇಕು. ನಿಮ್ಮ ರಿಟೈರ್ಮೆಂಟಲ್ಲಿ ಆಗುವಂಥದ್ದು ಅಷ್ಟೇ. ದೆರ್ ಈಸ್ ನೋ ಫ್ಯಾಷನ್ ಇನ್ ರಿಟೈರ್ಮೆಂಟ್, ದೆರ್ ಈಸ್ ಓನ್ಲಿ ನೀಡ್. ಅದು ನಿರಂತರತೆ ಇನ್ಕಮನ್ನು ಜನ್ರೇಟ್ ಮಾಡ್ತದೆ. ಯಾರು ಏನೇ ಹೇಳಿ, ಜನ ನನಗೆ ಹೇಳ್ಬೋದು ಇವರು ಇನ್ಶೂರೆನ್ಸ್ ಕಂಪ್ನಿ ಏಜೆಂಟ್ ಅಂತ, ನೀವೇನು ಹೇಳಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ, ಸತ್ಯ ವಿಚಾರ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು. ಆದ್ದರಿಂದ ಈ ನಿರಂತರತೆ ಬೇಕಾದರೆ ನಿಮಗೆ ಬೇಕಾಗಿರ್ತಕ್ಕಂಥ ಏಜೆಂಟ್ರ ಹತ್ರ, ಬೇಕಾಗಿರ್ತಕ್ಕಂಥ ಇನ್ಶೂರೆನ್ಸ್ ಕಂಪ್ನಿಗಳಿಂದ ಈ ಪಿಂಚಣಿಗೆ ಒಂದು ಮಿನಿಮಮನ್ನು ಹಾಕ್ಕೊಳ್ಳಿ. ಹಾಗೆ ಪಿಂಚಣಿಯ ಒಂದು ವ್ಯವಸ್ಥೆಯಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳಾಗಿದೆ ಇವತ್ತಿನ ದಿವಸ. ಮೊದಲು ಪಿಂಚಣಿ ತಗೊಳ್ಬೇಕಾದ್ರೆ ನೀವು ದೊಡ್ಡ ಮೊತ್ತದ ಅಮೌಂಟನ್ನು ಪಿಂಚಣಿಗೆ ಹಾಕಿ ಆಮೇಲೆ ನಿಮಗೆ ಪಿಂಚಣಿ ಕೊಡುವಂಥ ವ್ಯವಸ್ಥೆ ಬಂದಿತ್ತು. ಈಗ ಇದರಲ್ಲಿ ಯಾವ ರೀತಿಯ ಬದಲಾವಣೆಗಳು ಬಂದಿದೆ ಅಂದರೆ ನಂಬಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಿಮಗೆ ಈಗ 45 ವರ್ಷ ಪ್ರಾಯ, ನಿಮ್ಮ ರಿಟೈರ್ಮೆಂಟ್ ಸ್ಟಾರ್ಟ್ ಆಗೋದು 60 ವರ್ಷ. ಆವತ್ತಿನ ದಿವಸ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಎಷ್ಟು ಪೆನ್ಷನ್ ರೇಟ್ ಇರುತ್ತೆ ನಿಮ್ಗೆ ಗೊತ್ತಿರೋದಿಲ್ಲ. ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಪ್ರಾಡಕ್ಟ್ಗಳು ಹೇಗೆ ಬಂದಿದ್ದಾವೆ ಅಂದರೆ ಇವತ್ತಿನ ದಿವಸ ನೀವು ಒಂದು ಕಂತನ್ನು ಕಟ್ಟಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಎಷ್ಟು ಪಿಂಚಣಿ ಬರ್ತದೆ ಇವತ್ತು ಗೊತ್ತಾಗ್ತದೆ. ನೀವು ಕಟ್ಟೋದು ಉಳಿದ ದುಡ್ಡು ಮುಂದಿನ 10-15 ವರ್ಷ. ನೀವು ನೋಡಿ, ಬ್ಯಾಂಕಿಗೆ ಹೋಗಿ ಲೆಕ್ಕ ಮಾಡಿ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೇಳಿ, ನಾನು 1 ವರ್ಷದ ಕಂತು ಈ ವರ್ಷ ಕಟ್ತೇನೆ, ನನಗೆ ಇಂಟ್ರೆಸ್ಟ್ ನೀವು ಮುಂದಿನ 10 ವರ್ಷಕ್ಕೆ ಕೊಡ್ತೀರಾ ಅಂತ ಹೇಳಿ ನಗ್ತಾರೆ ಬ್ಯಾಂಕ್ ಮ್ಯಾನೇಜರ್. ಎಂಥದ್ರಿ ನೀವು ಎಜುಕೇಟೆಡ್ ಥರ ಕಾಣ್ತೀರಿ? ಇದೆಲ್ಲ ಕೇಳೋ ಪ್ರಶ್ನೆನಾ? ನೀವು ಬ್ಯಾಂಕಲ್ಲಿ ಹಣ ಇಡಿ, ಇವತ್ತು ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಷ್ಟು ನಾನು ಕೊಡ್ತೀನಿ, ಮುಂದಿನ ವರ್ಷ ಬನ್ನಿ, ಯಾವಾಗ ಇದ್ದಿದ್ದು ಜಾಸ್ತಿ ಇದ್ರೆ ಜಾಸ್ತಿ, ಕಮ್ಮಿ ಇದ್ರೆ ಕಮ್ಮಿ ಅಂತ ಕೊಡ್ತೀನಿ. ಇನ್ಶೂರೆನ್ಸ್ ಕಂಪ್ನಿಗಳು ಎಂಥ ರಿಸ್ಕ್ ತಗೊಳ್ತಾವೆ? ಒಂದು ಇನ್ಸ್ಟಾಲ್ಮೆಂಟ್ ನೀವು ಇವತ್ತು ಕಟ್ತೀರಿ ಪಿಂಚಣಿಗೆ, ಡೆಫರ್ಡ್ ಪೆನ್ಷನ್ ಅಂತ ಬರ್ತದೆ, ಫ್ಲೆಕ್ಸಿ ಪೆನ್ಷನ್ ಅಂತ ಬರ್ತವೆ. ಲೈಫ್ ಲಾಂಗ್ 85 ವರ್ಷದ ತನಕ, ಮುಂದಿನ 40 ವರ್ಷಗಳ ಕಾಲ ಗ್ಯಾರಂಟಿ ಕೊಡ್ತದೆ, ಇಷ್ಟು ಪೆನ್ಷನ್ ನಿಮ್ಗೆ ಕೊಡ್ತದೆ. ಒಂದು 0.5% ಕಮ್ಮಿ ಬರ್ಬೋದು, ಬಟ್ ನಿಮಗೆ ಮನಸ್ಸಿನಲ್ಲಿ ಎಂಥ ಗ್ಯಾರಂಟಿ ಅದು. ನೀವು ಇದು ನಿವೃತ್ತಿ ಆದಮೇಲೆ ಮಾಡೋದಲ್ಲ, ಈಗಲೇ ಮಾಡಿದರೆ ನಿಮ್ಗೊಂದು 50,000ಕ್ಕೆ ಒಂದು ನನಗೆ ಪಿಂಚಣಿ ಬೇಕು, ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗೆ ನಾಳೆ ನಾನು ಇವತ್ತಿನ ದಿವಸ 6.5%ನದು 7%ನ ಪಿಂಚಣಿಗೆ ನಾನು ಜಾಯಿನ್ ಆದೆ. ಯಾವುದೇ ಕಾರಣಕ್ಕೆ ಇನ್ಫ್ಲೇಷನ್ ಜಾಸ್ತಿ ಆಯಿತು, ಬಡ್ಡಿ ದರಗಳು ಆ ಟೈಮಲ್ಲಿ ಜಾಸ್ತಿ ಆಯಿತು, ನಾವು ಕಡಿಮೆ ಬರ್ತದೆ ಅನ್ಸ್ಕೊಂಡಿದ್ದು, ಇದು ಜಾಸ್ತಿ ಆಯಿತು. ಆವಾಗ ಏನು ಮಾಡೋದು? ಅದಕ್ಕೆ ಎಕ್ಸಿಟ್ ರೂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ವೆರಿ ಪ್ರೊಫೆಷ್ನಲ್ ಫೀಲ್ಡ್ ಆಗಿದೆ ಈಗ ಪಿಂಚಣಿ ಅನ್ನುವಂಥದ್ದು. ಇಟ್ಸ್ ಬಿಕಮ್ ವೆರಿ ಪ್ರೊಫೆಷ್ನಲ್. ನೀವು ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆಯನ್ನು ನಿಮ್ಮ ಪ್ಲ್ಯಾನರ್ಸ್ ಹತ್ರ ಹೇಳಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಇನ್ಕಮನ್ನು ಡಿಸೈನ್ ಮಾಡಿಕೊಳ್ಬೋದು. 0 ಇನ್ವೆಸ್ಟ್ಮೆಂಟ್ ರಿಸ್ಕ್ ಪಿಂಚಣಿಯಲ್ಲಿ, 0 ರಿಸ್ಕ್ ಆಫ್ ಹೆಲ್ತ್, ಗ್ಯಾರಂಟಿ ಫಾರ್ ಯುವರ್ ವೈಫ್. ನಿಜವಾದ ರೂಪದಲ್ಲಿ ನೀವು ಮನೆಯಲ್ಲಿ ಹೆಂಡತಿಗೆ ಹೇಳಬೇಕು, ನೋಡಮ್ಮ ನಾನು ನಿಂಗೆ ಮದುವೆ ಮಂಟಪದಲ್ಲಿ ಇದು ಹೇಳಿದ್ದೆ, ಮಾಡಿ ತೋರಿಸಿದ್ದೀನಿ ನೋಡು, ನಾನು ಇಲ್ಲದೆ ಇದ್ದರೂ ನೀನು ಇರುವಷ್ಟು ದಿವಸ ಕೂಡ ನಿಂಗೆ ಬರ್ತದೆ. ಆವತ್ತಿನ ದಿವಸ ಅವ್ರು ನಿಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಆಗ್ತದೆ. ಕರೆಕ್ಟ್. ಇದು ಬೇಕು, ಇದು ಇನ್ಕಮ್. 3ನೇದು ಸೋರ್ಸ್ ರೆಂಟ್, ಬಾಡಿಗೆ. ಇದು ಬಾಡಿಗೆ ಅಂಗಡಿ ಅಥವಾ ವಾಸದ ಮನೆಗಳು ಯಾವುದೇ ಇರ್ಬೋದು. ರೆಂಟ್ನಲ್ಲಿ ಇಂಟ್ರೆಸ್ಟಿಂಗ್ ಏನಂತ ಹೇಳಿದರೆ, ರೆಂಟ್ ಈಸ್ ಇನ್ಫ್ಲೇಷನ್ ಪ್ರೂಫ್. ಹಣದುಬ್ಬರ ಜಾಸ್ತಿ ಆದಾಗ ಬಾಡಿಗೆ ಜಾಸ್ತಿ ಆಗ್ತದೆ. 10,000 ಇದ್ದ ಬಾಡಿಗೆ 12,000, 15,000, 20,000, 25,000. ನೀವು ಬಾಡಿಗೆ ಎಲ್ಲಿ ತನಕ ನಿಮಗೆ ಬರ್ತಾ ಇರ್ತದೆ, ಆವಾಗ ತನಕ ನೀವು ಹಣದುಬ್ಬರದ ಬಗ್ಗೆ ಆಲೋಚನೆ ಮಾಡಬೇಕಂತಿಲ್ಲ. ಬಾಡಿಗೆದಾರರ ಬಗ್ಗೆ ಆಲೋಚನೆ ಮಾಡಿ, ನಾನು ಕೊಡೋದು ಯಾರಿಗೆ, ಅವನ ಟ್ರಬಲ್ ಮೇಕರ, ತೊಂದರೆ ಕೊಟ್ಟಾನ, ಬಾಡಿಗೆ ಕೊಡದೆ ನನಗೆ ಸತಾಯಿಸ್ತಾನ, ಕೋರ್ಟ್ ಕಟ್ಟಲಿಗೆ ನನಗೆ ತಿರುಗಾಡಿಸ್ತಾನ, ನನ್ನ ವೀಕ್ನೆಸ್ ನೋಡಿ ನನಗೆ ಉಪದ್ರವ ಮಾಡ್ತಾನೆ, ಅದನ್ನು ನೀವು ಆಲೋಚನೆ, ಬಾಡಿಗೆದಾರನ ಬಗ್ಗೆ ಆಲೋಚನೆ ಮಾಡಿ ಹೊರತು ಬರುವಂಥ ಹಣದ ಬಗ್ಗೆ ಆಲೋಚನೆ ಮಾಡಬೇಡಿ. ರೆಸಿಡೆನ್ಷಿಯಲ್ ಪ್ಲಾಟ್ಸ್, ರೆಸಿಡೆನ್ಷಿಯಲ್ ಪ್ರಿಮೈಸ್ನಲ್ಲಿ ಬರುವಂಥ ಬಾಡಿಗೆ ಕಡಿಮೆ, ಕಮರ್ಷಿಯಲ್ನಲ್ಲಿ ಜಾಸ್ತಿ ಸಿಗ್ತದೆ. ಇವತ್ತಿನ ದಿವಸ ಫ್ರ್ಯಾಕ್ಷನಲ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅಂತ ಬಂದಿದೆ, ಭಾಳ ಚೆನ್ನಾಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ರೀಟ್ಸ್ ಅಂತ ಬಂದಿದೆ.
ಇಲ್ಲೆಲ್ಲವೂ ಕೂಡ ಬಾಡಿಗೆಯ ಮುಖಾಂತರ ನಿಮಗೊಂದು ಆದಾಯವನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಇದೆ. ಫ್ರ್ಯಾಕ್ಷನಲ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ರೀಟ್ಸ್, ಸ್ಟಾಕ್ ಮಾರ್ಕೆಟ್ ಮುಖಾಂತರ ಬರ್ತದೆ ರೀಟ್ಸ್, ಅಥವಾ ನೇರವಾಗಿ ನಿಮ್ಮ ಪ್ರಾಪರ್ಟಿಗಳಿದ್ದರೆ ನೀವು ಅದನ್ನು ಬಾಡಿಗೆ ಕೊಟ್ಟು, ಅಂಗಡಿ ಮುಂಗಟ್ಟುಗಳನ್ನು ಬಾಡಿಗೆ ಕೊಟ್ಟು ನೀವು ಒಂದು ಆದಾಯವನ್ನು ಕ್ರಿಯೇಟ್ ಮಾಡ್ಬೋದು. ಈ ಬಾಡಿಗೆಗಳ ವಿಚಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದರೆ, ಬಾಡಿಗೆಗಳು ಯಾವಾಗ ಜಾಸ್ತಿ ಆಗ್ತದೆ, ಅಂಡರ್ಲೈಯಿಂಗ್ ಅಸೆಟ್ನ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ. ಎಕ್ಸಾಕ್ಟ್ಲಿ ರೈಟ್. 1 ಕೋಟಿಯ ಸೈಟ್ ಇದ್ದು ಅದನ್ನು ನಿಮ್ಗೊಂದು 30,000 ಬಾಡಿಗೆ ಕೊಡ್ತಾ ಇದ್ದರೆ, ಅದು ಬಾಡಿಗೆ 50,000 ಆದರೆ ಅದು ಬೆಲೆ 1 ಕೋಟಿ ಇದ್ದಿದ್ದು 1.5 ಕೋಟಿ ಆಗ್ತದೆ. ಸೊ ಯು ವಿಲ್ ಹ್ಯಾವ್ ವೆಲ್ತ್ ಕ್ರಿಯೇಷನ್ ಆಸ್ ವೆಲ್ ಆಸ್ ಅನ್ ಇನ್ಕಮ್ ಜನರೇಷನ್, ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಆಗ್ತದೆ. ಸಮಸ್ಯೆ ಏನಂತ ಹೇಳಿದರೆ, ಇದರೊಳಗೆ ಇದನ್ನು ಖರೀದಿ ಮಾಡಲಿಕ್ಕೆ ದೊಡ್ಡ ಮೊತ್ತದ ಹಣ ಬೇಕು. ಆದ್ದರಿಂದ ಯಾರಾದರೂ ರಿಟೈರ್ ಆಗೋರು, ನನಗೆ ಇದನ್ನು ಇನ್ಕಮ್ ಮೂಲ ಬೇಕು ಅಂತೇಳಿ ನನಗೆ PPF ಹಣ ಬಂತು, ಗ್ರ್ಯಾಚ್ಯುಟಿ ಹಣ ಬಂತು ಅಂತ ಸಿಕ್ಕಿದ ದೊಡ್ಡ ಮೊತ್ತದ ಹಣವನ್ನು ತಂದು ಬಾಡಿಗೆಯ ಮನೆಗಳನ್ನು ಖರೀದಿ ಮಾಡಬೇಡಿ. ಇದಕ್ಕೆ ಪ್ಲ್ಯಾನಿಂಗನ್ನು ನಿಮ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿ 35, 40, 45, 50 ವರ್ಷದಲ್ಲಿ ನಿಮಗೆ ರನ್ನಿಂಗ್ ಇನ್ಕಮ್ ಇರುವಂಥ ಟೈಮ್ನಲ್ಲಿ ನಿಮಗೆ ಆದಾಯದ ಮೂಲಗಳನ್ನು ನೋಡಿಕೊಂಡು ಸಾಧ್ಯ ಅಸಾಧ್ಯತೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಆವಾಗ ಮಾತ್ರ ಮಾಡಿ, ಹೊರತು ಇಲ್ಲದಿದ್ದರೆ ಮಾಡೋಕ್ಕೆ ಹೋಗಬೇಡಿ. ಕಮ್ಮಿ ಹಣ ಅಂತ ಇರುವಂಥವ್ರು, ಇದು ಡೆವಲಪಿಂಗ್ ಸಬ್ಜೆಕ್ಟ್ ಇಂಡಿಯಾದಲ್ಲಿ. ಈಗ ಫ್ರ್ಯಾಕ್ಷನಲ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇಟ್ ಇಸ್ ಭಾಳ ಒಂದು ಇನ್ಫ್ಯಾನ್ಸಿ ಸ್ಟೇಜಲ್ಲಿದೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇದು ಜಾಸ್ತಿ ಆಗ್ತದೆ. ಇಲ್ಲಿ ಎಷ್ಟೇ ಕಮ್ಮಿ ಹಣ ಇದ್ದರೂ ಕೂಡ ನೀವು ಹೂಡಿಕೆಯನ್ನು ಮಾಡಿ ಒಂದು ಇನ್ಕಮನ್ನು ತೆಗಿಲಿಕ್ಕೆ ಆಗ್ತದೆ. ಇದು 3ನೇದು. 4ನೇದು ಎಲ್ಲರೂ ಹೇಳುವಂಥದ್ದು ಮ್ಯೂಚುವಲ್ ಫಂಡನ್ನು SWP. ಇದು ನನ್ನ ಅಭಿಪ್ರಾಯದಲ್ಲಿ ನಾನು ಕಂಡ ಸ್ಟಾಕ್ ಮಾರ್ಕೆಟ್ನ ಏಳು ಬೀಳುಗಳನ್ನು ನೋಡಿರೋದ್ರಲ್ಲಿ ಇದು ಬೇಜವಾಬ್ದಾರಿಯುತ ವರ್ತನೆ. ಅಡ್ವೈಸ್ ಮಾಡೋರು, ಅಡ್ವೈಸ್ ಕೇಳಿಸ್ಕೊಂಡವ್ರು ಇಬ್ಬರಿಗೂ ಕೂಡ. ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ನಿರಂತರವಾಗಿ ರಿಟರ್ನ್ ಕೊಡೋದಿಲ್ಲ. ಕೆಲವು ಸಾರ್ತಿ ಸೋಡಾ ಗ್ಯಾಸ್ ಥರ ಒಂದೇ ಸರ್ತಿ ಮೇಲೆ ಬರ್ತದೆ, ಮತ್ತು ಎಷ್ಟೋ ವರ್ಷ ಏನೂ ಮಾಡೋದಿಲ್ಲ. ನಿಮಗೆ ರಿಟೈರ್ ಆದಂಥ ಸಂದರ್ಭದಲ್ಲಿ ಇದನ್ನು ತಡ್ಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಮಾರ್ಕೆಟ್ ಬಿದ್ದಾಗಲೂ ಕೂಡ ನಿಮಗೆ ಇನ್ಕಮ್ ಬೇಕಂತ ಅದರಿಂದ ತೆಗಿತಿಕ್ಕೆ ಹೋದರೆ, ನಿಮ್ಮ ಪ್ರಿನ್ಸಿಪಲ್ಲೇ ಕಮ್ಮಿ ಇದ್ದಾಗ ನೀವು ವಿಡ್ರಾ ಮಾಡಿದರೆ ಯು ಲೂಸ್ ಯುವರ್ ಕ್ಯಾಪಿಟಲ್. ಸೊ ನನ್ನ ಉದ್ದೇಶ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಡಿ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಡಿ ಅದು ಅನ್ನೋಂಥದ್ದಲ್ಲ. ಅದು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ನ ಅವಿಭಾಜ್ಯ ಅಂಗ. ಆದರೆ ಅದು ಕ್ರಿಯೇಟ್ ಮಾಡುವಂಥದ್ದು ವೆಲ್ತ್. ಅದಕ್ಕೆ ಸಮಯಾವಕಾಶ ಬೇಕು. ಆ ಸಮಯಾವಕಾಶವನ್ನು ಕೊಡಲಿಕ್ಕೆ ನಿಮಗೆ ವ್ಯವಸ್ಥೆ ಮಾಡೋದು ಯಾವುದು? ನಿಮ್ಮ ನಿರಂತರ ಆದಾಯ. ಆದಾಯ ಇದ್ದರೆ ನಿಮ್ಮ ಸಂಪತ್ತು ವೃದ್ಧಿ ಮಾಡಲಿಕ್ಕಾಗ್ತದೆ. ಆದಾಯವೇ ಇಲ್ಲದೆ ಇದ್ದರೆ ಸಂಪತ್ತು ಕೆಳಗೆ ಹೋಗಿ ಇರುವುದನ್ನು ಕಳ್ಕೊಳ್ತೀರಿ. ಸೊ ಫಸ್ಟ್ ಇನ್ಕಮ್, ದೆನ್ ವೆಲ್ತ್ ಕ್ರಿಯೇಷನ್. ಇಟ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇದು ಈ 4 ವಿಚಾರಗಳನ್ನು ನಾನು ಹೇಳಿದೆ. ಇದು ಸಾಮಾನ್ಯ ಜನರಿಗೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಸಣ್ಣ ಸಣ್ಣ ಅಮೌಂಟ್ಗಳು, ನನಗೆ ಶಾರ್ಟ್ ಟರ್ಮ್ ಬೇಕು, FDಗಳನ್ನು ಯೂಸ್ ಮಾಡಿ. ಲಾಂಗ್ ಟರ್ಮ್ ನನ್ನ ಹತ್ರ ಜಾಸ್ತಿ ಇದೆ, ಬಾಡಿಗೆಯನ್ನು ಯೂಸ್ ಮಾಡಿ. ಪೆನ್ಷನ್ ಅನ್ನುವಂಥದ್ದು ನಿಮ್ಮಲ್ಲಿ ಮಸ್ಟ್ ಹ್ಯಾವ್ ಇನ್ ಎವ್ರಿ ರಿಟೈರ್ಡ್ ಪರ್ಸನ್. ಈಗ ನನಗೆ ಹಣಕಾಸಿನ ಬಗ್ಗೆ ಎಲ್ಲವೂ ಗೊತ್ತಿರೋದು ವಿಚಾರನೇ ಇಲ್ಲ. ನಾನು ನನ್ನ ಮನೆಯವರಿಗೆ ಪೆನ್ಷನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ನನಗೀಗ 64 ವರ್ಷ. ಪ್ರತಿ ವರ್ಷವೂ ನಾನು ಕಳೆಯುವಂಥದ್ದು ಉಂಟಲ್ಲ, ದೇವರ ಭಾಗ್ಯ. ದೇವರು ನನಗೆ ಏನು ಇಲ್ಲಿ ಬರ್ದಿದ್ದಾನೋ ಅಲ್ಲಿ ಇರ್ತದೆ. ಅಕಸ್ಮಾತ್ ಸಂದರ್ಭ ಬಂದರೆ ನಮ್ಮ ಮನೆಯವರು ಕೇಳಲಿಕ್ಕಿಲ್ಲ, ನನ್ನ ಮಕ್ಕಳ ಹತ್ರನೂ ಹಣ ಕೇಳಬಾರ್ದು. ಕರೆಕ್ಟ್. ಇದು ನನ್ನ ಪ್ರಿನ್ಸಿಪಲ್ ಆಫ್ ಲೈಫ್. ಆ ವ್ಯವಸ್ಥೆಯನ್ನು ನಾನು ಮಾಡಿಕೊಟ್ಟಿದ್ದೇನೆ. ನನ್ನ ಕಳಕಳಿಯ ಮಾಹಿತಿ ಎಲ್ಲ ವೀಕ್ಷಕರಿಗೆ, ಪಿಂಚಣಿ ನಿಮ್ಮ ನಿವೃತ್ತ ಜೀವನದ ಒಂದು ಸಂಬಳ ಬರುವ ರೀತಿಯಲ್ಲಿ, ಅದು ಎಷ್ಟೇ ರಿಟರ್ನ್ ಬರಲಿ, ಜಾಸ್ತಿ ಇರಲಿ ಕಡಿಮೆ ಇರಲಿ, ನೀವು ಯಾವ ಕಂಪ್ನಿಯಿಂದ ಖರೀದಿ ಮಾಡಿ, ಯಾರ ಹತ್ರದಿಂದ ಖರೀದಿ ಮಾಡಿ, ಆದರೆ ಅದನ್ನು ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿಕೊಳ್ಳಿ. ಸರ್, ಭಾಳ ಚೆನ್ನಾಗಿ ಹೇಳಿದೆ ತಾವು. ಸರ್, ನನ್ನ ಪ್ರಶ್ನೆ ಏನಂದರೆ, ಈಗ ಈ ರಿಟೈರ್ಮೆಂಟ್ ಪಿಂಚಣಿ ವ್ಯವಸ್ಥೆಗೆ ಇನ್ವೆಸ್ಟ್ಮೆಂಟನ್ನು ಯಾವ ವಯಸ್ಸಿಂದ ಶುರು ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು, ಆಮೇಲೆ ಒಂದು ಎಷ್ಟು ಮೊತ್ತದಿಂದ ಶುರು ಮಾಡಿದರೆ ಇನ್ನೂ ಬೆಟರ್ ಅಂತ ಹೇಳ್ತೀವಿ. ನೋಡಿ, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ನಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಕೆಲಸಕ್ಕೆ ಬಂದ ಫಸ್ಟ್ ದಿನದಿಂದನೇ ಸ್ಟಾರ್ಟ್ ಮಾಡೋದು. 20 ವರ್ಷ 22 ವರ್ಷಕ್ಕೆ ನೀವು ಕೆಲಸಕ್ಕೆ ಸೇರಿದೆ ಆವತ್ತಿಂದ ಸ್ಟಾರ್ಟ್ ಮಾಡಿ. ರೈಟ್. ಇಲ್ಲಿ ಒಂದು ಸಮಸ್ಯೆ ಏನು ಬರುತ್ತೆ ಅಂತ ಹೇಳಿದರೆ, ನನ್ನ ಸಂಬಳವೇ ಕಡಿಮೆ, ನನಗೆ ಉಳಿಸ್ಕೊಳ್ಳೋದು ಕಡಿಮೆ ಆಗ್ತದೆ. ಇದು ಸಹಜ ಇಟ್ಸ್ ನ್ಯಾಚುರಲ್. ರೈಟ್. ಸಾಧಾರಣ ಒಂದು ನಿಮಗೆ ಏನು ಸ್ಟಾರ್ಟ್ ಮಾಡೋಕ್ಕಾಗಲಿ ಒಂದು 30 ವರ್ಷ ತನಕ ನೀವು ಬಿಡ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ಬಂದಿರ್ತೀರಿ, ಫಸ್ಟ್ ಟೈಮ್ ಹಣ ನೋಡ್ತೀರಿ, ಅಪ್ಪ ಅಮ್ಮನ ಹತ್ರ ಪಾಕೆಟ್ ಮನಿ ಕೇಳಬೇಕಂತಿಲ್ಲ, ಅದನ್ನ ಎಂಜಾಯ್ ಮಾಡಬೇಕು. ಪ್ಲೀಸ್ ಗೋ ಥ್ರೂ ದ ಪ್ಲೆಜರ್ ಆಫ್ ಲೈಫ್. ನಿಮಗೆ ಮನೆ ಬೇಕು, ಒಂದು ಗಾಡಿ ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಏನೇನು ನಿಮಗೆ ಒಂದು ಆ ಪೀರಿಯಡ್ನಲ್ಲಿ ಒಂದು ಆಸ್ಪಿರೇಷನ್ಸ್ ಇರ್ತದೆ ಸಡನ್, ಅದನ್ನು ಮಾಡ್ಕೊಳ್ಳಿ. ಅದರ ನಂತರ ಕನಿಷ್ಠ 30 ವರ್ಷದಲ್ಲಿ ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಸ್ಟಾರ್ಟ್ ಆಗಬೇಕು. 30 ವರ್ಷದಲ್ಲಿ ಎಷ್ಟು ಹಣ ಹಾಕ್ತೀರಿ ಅದು ಮುಖ್ಯ ಅಲ್ಲ. ಮುಖ್ಯ ಯಾವುದು?
ನಾನು ಹಣವನ್ನು ನಾನು ರಿಟೈರ್ಗೋಸ್ಕರ ತೆಗೆದಿಡ್ತೀನಿ. ಇದು ನಿಮ್ಮ ದೇವರ ಹುಂಡಿ. ನೀವು ಹಾಕುವ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ದೇವರ ಹುಂಡಿ. ಇದು ದೇವರ ಆದೇಶ. ದೇವರು ಯಾರಿಗೆ ಸಹಾಯ ಮಾಡ್ತಾನೆ? ದೇವರ ಆದೇಶವನ್ನು ಯಾರು ಪಾಲನೆ ಮಾಡ್ತಾರೆ ಅವ್ರಿಗೆ ಮಾತ್ರ ಅಲ್ಲ ದೇವರು ಸಹಾಯ ಮಾಡೋದು. ನಾನು ಆದೇಶ ಕೊಟ್ಟಾಗ ನೀನು ಮಾಡಿಲ್ಲ, ಈಗ ನನಗೆ ಸಹಾಯ ಮಾಡೋದು ನಾನೇನಪ್ಪ ಮಾಡೋಕ್ಕಾಗ್ತದೆ? ಇಟ್ ಈಸ್ ಪ್ರಪೋರ್ಷನಲ್ ಟು ಇನ್ಸ್ಟ್ರಕ್ಷನ್ ಗಿವನ್ ಬೈ ಗಾಡ್. ದೇವರ ಹುಂಡಿಯೇ ರಿಟೈರ್ಮೆಂಟ್ ಪ್ಲಾನಿಂಗ್. 500 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ. ಅಲ್ಲಿಂದ ಮುಂದೆ 2 ಕಂಡೀಷನ್ ಇದೆ ಅದಕ್ಕೆ. ಒಂದು, ಇದನ್ನು ನೀವು ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್, ಯುಲಿಪ್ಸ್, NPS ಯಾವುದೂ ಆಗ್ಬೋದು, ಅಂಡರ್ಲೈಯಿಂಗ್ ಸ್ಟಾಕ್ ಮಾರ್ಕೆಟ್ ಇರಬೇಕು. ಓಕೆ, ಅದರಲ್ಲೇ ಹೂಡಿಕೆಯನ್ನು ಮಾಡಬೇಕು. ಯಾಕಂದರೆ ಅದು ವೆಲ್ತ್ ಜನ್ರೇಷನ್. ನಿಮಗೆ 30 ವರ್ಷ ಪ್ರಾಯದಲ್ಲಿ ಇನ್ಕಮ್ ಬೇಡ. ಯಾಕಂದರೆ ಇನ್ಕಮ್ ಬೇಕಾಗಿರೋದು ನೀವು ನಿಮ್ಮ ವೃತ್ತಿ ಜೀವನದಿಂದ ಬರ್ತಾ ಇದೆ, ಸಂಬಳ ಬರ್ತಾ ಇದೆ, ನಿಮ್ಗೆ ಇನ್ಕಮ್ ಬೇಡ. ನೀವು ಅದನ್ನು ಬೆಳೆಸಬೇಕು ಇವಾಗ. ಸೊ ಇದಕ್ಕೆ ಸ್ಟಾಕ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸೇ ಬೇಕು. ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. 35 ವರ್ಷ ಒಂದು, ಆಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಪ್ರಾಡಕ್ಟ್ ಆದರೆ ಚೆನ್ನಾಗಿರುತ್ತೆ, ವೆಲ್ತ್ ಕ್ರಿಯೇಷನ್ ಬೇಗ ಆಗುತ್ತೆ ಅನ್ನೋದು. ವೆಲ್ತ್ ಕ್ರಿಯೇಷನ್, ಯಾಕಂದರೆ ವೆಲ್ತ್ ಕ್ರಿಯೇಷನ್ಗೆ ಟೈಮ್ ಬೇಕು. ನೀವು 30 ವರ್ಷದಲ್ಲಿ ಎಂಟ್ರ್ ಮಾಡಿದರೆ 30 ವರ್ಷಗಳ ಕಾಲ ಟೈಮ್ ಇದೆ. 30 ವರ್ಷದಲ್ಲಿ ಎಂಥ ಅದ್ಭುತ ಬದಲಾವಣೆ ಆಗ್ತದೆ. ನಾನು ಹೇಳಿದೆ 79ನೇ ಇಸ್ವಿಲಿ ಸೆನ್ಸೆಕ್ಸ್ ಇದ್ದಿದ್ದು 100, ಈಗ 86,000. 94ರಲ್ಲಿ 3,000 ಇತ್ತು, ಈಗ 86,000. ನೀವು 30 ವರ್ಷ ತಗೊಳ್ಳಿ, 40 ವರ್ಷ ತಗೊಳ್ಳಿ, ಯಾವುದೇ ತಗೊಳ್ಳಿ, ಟೈಮ್ ಎಷ್ಟು ಜಾಸ್ತಿ ಕೊಡ್ತೀರಿ ನಿಮ್ಗೆ ಅದು ಅಷ್ಟು ಹಣ ಮಾಡಿ ಕೊಡ್ತದೆ. ಸೊ ಪ್ರಾರಂಭ ಬೇಗ. ಇನ್ವೆಸ್ಟ್ಮೆಂಟ್ ರೂಟ್ ಥ್ರೂ ದ ಸ್ಟಾಕ್ ಮಾರ್ಕೆಟ್, ಯಾವುದೇ ಆಗ್ಬೋದು. ನೇರ ಶೇರು, ಮ್ಯೂಚುವಲ್ ಫಂಡು, NPS, ಯುಲಿಪ್ಪು, ಯಾವುದಾದ್ರೂ ತೊಂದರೆ ಇಲ್ಲ. ಮೂರನೇದು, ಯಾವ ಕಾರಣಕ್ಕೂ ಹಣವನ್ನು ಮುಟ್ಟಬಾರ್ದು. ಹೆಂಡತಿ ಕಿರಿಕಿರಿ ಮಾಡಿದರು, ಬಂಗಾರ ತಗೊಳ್ಳಿಕ್ಕೆ ತೆಗಿತೀನಿ ಇಲ್ಲ, ಫ್ರೆಂಡದ ಸೈಟ್ ಇದೆ, ಅವ್ರದೇ ಇನ್ನೊಂದು ಯಾವುದೋ ಆಪರ್ಚುನಿಟಿ ಬಂತು, ಮುಟ್ಲೇಬಾರ್ದು. ಯಾಕೆ ಹೇಳಿ? ಅದೇ ದೇವರ ಹುಂಡಿ. ಅದಕ್ಕೆ ನೀವು ಮುಟ್ಟಿದರೆ ದೇವರ ಹುಂಡಿ ಕೈ ಹಾಕಿದ್ರಿ. ದೇವರ ಹುಂಡಿ ಕೈ ಹಾಕಿದ ತಕ್ಷಣ ದೇವರ ಶಾಪ ನಿಮಗೆ. ದೇವರ ಶಾಪ ಸಿಕ್ಕಿದ್ರೆ ಯಾರು ಏನೂ ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ದೇವರ ಹುಂಡಿಗೆ ಕೈ ಹಾಕಬೇಡಿ. ನಿಮಗೆ ದೇವರ ಆದೇಶ ಕೊಡೋದು ಯಾವಾಗ ಅದಕ್ಕೆ ಕೈ ಹಾಕಲಿಕ್ಕೆ? ನಿಮ್ಮ ಇನ್ಕಮ್ ಸ್ಟಾಪ್ ಆದಾಗ, ಯಾವಾಗ ರಿಟೈರ್ ಆದಾಗ ಓಪನ್ ಮಾಡಿ ಅಲ್ಲಿ ತನಕ ಒಳಗೆ ಏನಿದೆ ಅಂತ ನೋಡೋಕೆ ಹೋಗ್ಬೇಡಿ. ಎಷ್ಟಾಯಿತು ಏನೋ ಏನು ಮಾಡಿ, ದೇವ್ರು ಯಾರು ಕೈ ಬಿಡೋದಿಲ್ಲ. ಇಷ್ಟ ತನಕ ಬಿಟ್ಟದ್ದೇ ಇಲ್ಲ ದೇವ್ರ ಕೈ ಯಾರ್ದು. ನಿಮ್ಮ ರಿಟೈರ್ಮೆಂಟ್ ಹುಂಡಿ ನಿಮ್ಮ ಕೈ ಬಿಡೋದಿಲ್ಲ. ಅದು ನಿಮ್ಮನ್ನು ಚೆನ್ನಾಗಿ ಸಾಕ್ತದೆ. ಹಾಗೆ ನೀವು ಕಡಿಮೆ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಿರ್ಬೋದು. 1,000-2,000 ನಿಮಗೊಂದು ಪ್ರಮೋಷನ್ ಸಿಕ್ತು, ಒಂದು ಸ್ವಲ್ಪ ಹಾಕಿ. ಯಾವುದೋ ಒಂದು ಮೊದಲು ಮಾಡಿದ್ದು ಒಂದು ಯಾವುದೋ NSC ಸರ್ಟಿಫಿಕೇಟ್ ಮೆಚೂರ್ ಆಯಿತು, ಸ್ವಲ್ಪ ಹಣ ಅದರೊಳಗೆ ಹಾಕಿ. ನಿಮಗೆ ಬರುವಂಥ ಯಾವುದೇ ಆದಾಯದ ಮೂಲ ಜಾಸ್ತಿ ಆದಾಗ ಅದರ ಒಂದು ಅಂಶವನ್ನು ತೆಗೆದು ಅದರೊಳಗೆ ಹಾಕ್ತಾ ಹೋಗಿ. ದೇವರೇ ಇದು ನನಗೆ ಇದನ್ನು ನೀನು ರಿಟೈರ್ ಆದಾಗ ತೆಗೆದುಕೊಡಪ್ಪ, ಅಲ್ಲಿ ತನಕ ನಾನು ಏನು ಮಾಡಬೇಡ. ಓಕೆ, ಇದು ವೆಲ್ತ್ ಕ್ರಿಯೇಷನ್. ಆವಾಗ ಏನು ಮಾಡಬೇಕು? 60 ವರ್ಷದಲ್ಲಿ ನಿಮ್ಮ ಒಂದು ಲೈಫಿನ ಸ್ಟೇಜ್ಗಳು, ಎಷ್ಟು ಹಣಕಾಸಿದೆ, ಏನು ವ್ಯವಸ್ಥೆ ಇದೆ, ಅದರ ಬೇಸಿಸ್ ಮೇಲೆ ಏನು ಮಾಡಬೇಕು ಅಂತ ನೀವು ಆವಾಗ ಡಿಸೈಡ್ ಮಾಡಬೇಕು. ಇದು ಅರ್ಲಿ ಎಂಟ್ರೆನ್ಸ್ ಇನ್ ಕೆರಿಯರ್. 30 ವರ್ಷದಲ್ಲಿ ಪ್ರಾರಂಭ ಆಗಬೇಕು. 45 ವರ್ಷದಲ್ಲಿ ಪ್ರಾಯ ಆದರೆ 30ರಿಂದ 40 ಜಾಸ್ತಿ ಎಷ್ಟು ಟೈಮ್ ಇದೆಯೋ ಯೂಸ್ ದ ಸ್ಟಾಕ್ ಮಾರ್ಕೆಟ್. 45 ವರ್ಷ ಆಗಬೇಕಾದ್ರೆ ಹೈಬ್ರಿಡ್ ಸ್ಟ್ರಾಟಜಿ ಬೇಕು. ಹೈಬ್ರಿಡ್ ಅಂದರೆ ನಾನು ಈಗ ಆದಾಯ ನಿಲ್ತದೆ 60ರಲ್ಲಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೆನ್ಷನ್ ಸ್ಕೀಮ್ ನಾನು ಏನು ಹೇಳಿದೆ ಅದಕ್ಕೆ ಒಂದು ಅಂಶವನ್ನು ಪೆನ್ಷನ್ ಸ್ಕೀಮಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಇನ್ನೊಂದು ಅಂಶ ಈ ವೆಲ್ತ್ ಕ್ರಿಯೇಷನ್ಗೆ ಬೇಕೇ ಬೇಕು ಪುನಃ. ಯಾಕಂದರೆ ಹಣದುಬ್ಬರ ಕಂಟಿನ್ಯೂಸ್ ಸತತ. ಅದು ಆ ಹಣದುಬ್ಬರವನ್ನು ಬೀಟ್ ಮಾಡಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಬೇಕು. ಸೊ ಫಾಲೋ ಹೈಬ್ರಿಡ್ ಅಂದರೆ ಎರಡೂ ಬೇಕು, ಎರಡು ಮಿಕ್ಸ್ ಆಗಿ. ಇನ್ಕಮ್ ಜನರೇಟಿಂಗ್ ಐಡಿಯಾನೂ ಬೇಕು, ವೆಲ್ತ್ ಕ್ರಿಯೇಷನ್ ಜನರೇಷನ್ ಕೂಡ ಬೇಕು. 55 ವರ್ಷಕ್ಕೆ ಬಂದೆ, ಈಗ ಪ್ರಾಥಮಿಕತೆ ಇನ್ಕಮ್ ಜನರೇಷನ್. ನಾನು ಇನ್ಕಮ್ ಜನರೇಷನ್ ಬಗ್ಗೆ ಆಲೋಚನೆ ಮಾಡಿಲ್ಲ. ಹೌ ವಿಲ್ ಐ ಗೆಟ್ ದ ಇನ್ಕಮ್? ಸ್ಟಾರ್ಟ್ ಇಟ್ ನೌ. 60 ವರ್ಷ ನಾನು ಏನೂ ಮಾಡಿಲ್ಲ. ಪ್ರೈಮರಿ ಥಿಂಗ್ ಈಸ್ ರಿಪ್ಲೇಸ್ಮೆಂಟ್ ಆಫ್ ಇನ್ಕಮ್. ಸೊ ಬೇರೆ ಬೇರೆ ಘಟ್ಟಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಆಗ್ತಕ್ಕ ಸ್ಥಿತಿಗತಿಗಳಿಗೆ ಹೊಂದಿಕೊಂಡು ಈ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡ್ಕೋಬೇಕು. ಭಾಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಆಯಾ ವಯಸ್ಸಿನವರು, ಕಿರಿ ವಯಸ್ಸಿನ ಇರ್ಬೋದು, ರಿಟೈರ್ಮೆಂಟ್ಗೆ ಹತ್ತಿರ ಇರುವಂಥವರು. ಸೊ ಇನ್ನು ಕೊನೆಯದಾಗ ಒಂದು ಪ್ರಶ್ನೆ, ಈಗ ತಾವು ಹೇಳಿದ್ರಿ ಈ ಇನ್ಶೂರೆನ್ಸ್ ಕಂಪನಿಗಳ ಪೆನ್ಷನ್ ಪ್ರಾಡಕ್ಟ್ಗಳನ್ನು ಕೂಡ ಅದು ಕೂಡ ಆಗ್ಬೋದು ಅಂತ ಹೇಳಿದ್ರಿ. ಸೊ ಅಫ್ಕೋರ್ಸ್ ಈಗ ಎಲ್ರಿಗೂ NPS ಗೊತ್ತು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇರುವಂಥ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಈ ಇನ್ಶೂರೆನ್ಸ್ ಕಂಪನಿಗಳು ಅಂತ ಬಂದಾಗ ಯಾವ ಕಂಪನಿಗಳಿಗೆ ಜನರಲ್ ಇನ್ಶೂರೆನ್ಸ್ ಎಲ್ಲಿ ಸಿಗುತ್ತೆ? ಇದು ಪ್ರಾಡಕ್ಟು ಯಾವುದು ಬೆಸ್ಟು? ಥ್ರೂ ಏಜೆಂಟ್ ಮೂಲಕ ಬೈ ಮಾಡುವಂಥದ್ದು ಉತ್ತಮ, ಅಥವಾ ಡೈರೆಕ್ಟ್ ಕಂಪನಿ ವೆಬ್ಸೈಟಿಂದ ಇದು ಮಾಡ್ಬೋದು, ಹೇಗೆ ಅಂತ, ಯಾವುದು ಬೆಟರ್ ಅಂತ ಹೇಳ್ತೀರಿ? ನೋಡಿ, ನನ್ನ ಅಭಿಪ್ರಾಯದಲ್ಲಿ ನೀವು ಹೇಳೋದಾದರೆ, ನೀವು ಯಾವ ಏಜೆಂಟ್ ಮುಖಾಂತರ ನಿಮಗೆ
ಸಲಾವಳಿ ಇದೆಯೋ ಅಥವಾ ನಿಮಗೆ ಟ್ರಸ್ಟ್ ಇದೆಯೋ ಅವ್ರ ಮುಖಾಂತರ ಹೋಗಿ. ಯಾಕಂತ ಹೇಳಿದರೆ ಯಾವ ಕಾಲಘಟ್ಟದಲ್ಲಿ ಯಾವ ಸಮಯದಲ್ಲಿ ನಿಮಗೆ ಹೆಲ್ಪ್ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಇವತ್ತು ತಗೊಳ್ತೀರಿ, ನೀವು 60ರಿಂದ ಮುಂದೆ ದಾಟ್ತಾ ಹೋದಾಗ ಜೀವನದ ಇನ್ನೊಂದು ತುದಿಗೆ ಸಮೀಪರಾಗ್ತಾ ಹೋಗ್ತೀರಿ, ವೀಕ್ ಆಗ್ತಾ ಹೋಗ್ತೀರಿ, ಮೆಂಟಲಿ ಫಿಸಿಕಲಿ ವೀಕ್ ಆಗ್ತೀರಿ. ನಿಮಗೆ ಯು ನೀಡ್ ಅಡ್ವೈಸ್, ಯು ನೀಡ್ ಹೆಲ್ಪಿಂಗ್ ಹ್ಯಾಂಡ್ಸ್. ಪ್ಲೀಸ್ ಡಿಪೆಂಡ್ ಆನ್ ದ ಏಜೆಂಟ್ ಹೂ ಈಸ್ ಅವೈಲೇಬಲ್ ನಿಯರೆಸ್ಟ್ ಟು ಯು, ರೈಟ್? ಯಾವ ಇನ್ಶೂರೆನ್ಸ್ ಕಂಪ್ನಿಯೂ ಆಗ್ಬೋದು. ಓಕೆ. ಯಾವ ಇನ್ಶೂರೆನ್ಸ್ ಕಂಪ್ನಿಯೂ ಕೆಟ್ಟದಿಲ್ಲ. ಸೊ ಯಾವುದೇ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಜನರಲ್ ಇನ್ಶೂರೆನ್ಸ್ ಅಲ್ಲ, ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ನಲ್ಲಿ ಒಂದು ಲೈಫ್ ಇನ್ಶೂರೆನ್ಸ್ ಇರುತ್ತೆ, ಎರಡನೇದು ಪೆನ್ಷನ್ ಇರುತ್ತೆ. ಸೊ ಒಂದು ಲೈಫ್ ಇನ್ಶೂರೆನ್ಸ್ ಕಂಪ್ನಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ, ಅವರ ಏಜೆಂಟ್ರನ್ನು ಕಾಂಟ್ಯಾಕ್ಟ್ ಮಾಡಿ, ನನಗೆ ಪೆನ್ಷನ್ ಪ್ರಾಡಕ್ಟ್ ಬೇಕು, ನನ್ನ ರಿಕ್ವೈರ್ಮೆಂಟ್ ಇದಿದೆ ಅಂತ ಹೇಳ್ಬಿಟ್ಟು ಬೈ ಮಾಡ್ಬೋದು. ಖಂಡಿತ ನೀವು ಮಾಡಬೇಕು. ಎಲ್ಲ ಕಂಪ್ನಿಗಳು ದೊಡ್ಡ ಡಿಫ್ರೆನ್ಸ್ ಇರೋದಿಲ್ಲ. ಯಾವ ಕಂಪ್ನಿ ಮುಖಾಂತರ ನೀವು ಖರೀದಿ ಮಾಡಿದರೂ ಹೆಚ್ಚು ಕಮ್ಮಿ 0.1, 0.2% ಡಿಫ್ರೆನ್ಸ್ಗಳು ಎಲ್ಲೋ ಏರಿಳಿತ ಬರ್ಬೋದು ಅಷ್ಟೇ ಹೊರತು ಎಲ್ಲರೂ ಕೂಡ ಸರ್ಕಾರದ ಬಾಂಡ್ಗಳಲ್ಲಿ ಹಾಕೋದ್ರಿಂದ ಅವರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಸೋರ್ಸ್ ಇಸ್ ಸೇಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅ ಪ್ರಾಬ್ಲಮ್. ಮತ್ತು ನಿಮ್ಮ ಹಣ ಹೋಗ್ತದೆ ಅಂತ ಹೆದರಿಕೆಯಲ್ಲಿ ಯಾವ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಮುಳುಗೋದಿಲ್ಲ. ಬ್ಯಾಂಕ್ಗಳು ಮುಳುಗ್ಬೋದು, ಕರೆಕ್ಟ್. ಇನ್ಶೂರೆನ್ಸ್ ಕಂಪ್ನಿ ಮುಳುಗಲ್ಲ. ಯಾಕಂದರೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ. ಸರ್ಕಾರದ ಬಾಂಡ್ಗಳಲ್ಲಿ ಹಣ ಹಾಕ್ತಾರೆ, ಮಿನಿಮಮ್ ಸ್ಟ್ಯಾಚ್ಯುಟ್ರಿ ಅವ್ರ ಹತ್ರ ಲಿಕ್ವಿಡಿಟಿ ರೇಷಿಯೋ ಮೇಂಟೈನ್ ಮಾಡಬೇಕು. ಅಷ್ಟು ಲಿಕ್ವಿಡಿಟಿ ರೇಷಿಯೋ ಅವ್ರು ಮೇಂಟೈನ್ ಮಾಡದೇ ಇದ್ದರೆ, ಕ್ಯಾಪಿಟಲ್ ಅಡೆಕ್ವೆಸಿ ಇಲ್ಲದೇ ಇದ್ದರೆ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಬಿಡೋದಿಲ್ಲ ರೆಗ್ಯುಲೇಟರ್ಸ್. ಸೊ ಇಟ್ ಈಸ್ ವೆರಿ ಸೇಫ್ ಟು ಇನ್ವೆಸ್ಟ್ ಥ್ರೂ ದ ಇನ್ಶೂರೆನ್ಸ್ ಕಂಪ್ನಿ. ಇನ್ಶೂರೆನ್ಸ್ ಕಂಪ್ನಿ ಅಂದ ಕೂಡಲೇ ನಾವೇನು ಅನ್ಟಚಬಲ್ ಆಗಬೇಕಂತ ಇಲ್ಲ. ಓಕೆ, ದೇ ಆರ್ ಸೂಪರ್ ಸೇಫ್. ಯಾಕೆ ಇನ್ಶೂರೆನ್ಸ್ ಕಂಪ್ನಿಗಳ ಶೇರ್ಗಳ ಬೆಲೆ ಜಾಸ್ತಿ ಆಗ್ತದೆ? ಹೌದು, ಯಾಕಂದರೆ ಅವರ ಬಿಸ್ನೆಸ್ ಮಾಡೆಲ್ ಅಷ್ಟು ಚೆನ್ನಾಗಿರೋದ್ರಿಂದ. ಸೊ ಈ ಮ್ಯೂಚುವಲ್ ಫಂಡ್ನವರು ಇವರು ಬಂದು ನಿಮಗೇನೋ ತುತ್ತೂರಿ ಊದಿದ ಕೂಡಲೇ ಏನು ಹೆಚ್ಚು ಕಮ್ಮಿ ಆಗಲ್ಲ. ಬಟ್ ದೇ ಆರ್ ಫೈನಲಿ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಟಿಂಗ್ ಯುವರ್ ಇನ್ಕಮ್ ಆಫ್ ಲೈಫ್. ಇನ್ಶೂರೆನ್ಸ್ ಕಂಪ್ನೀಸ್ ಆರ್ ದ ಬೆಸ್ಟ್ ಪ್ಲೇಸ್ ಟು ಕ್ರಿಯೇಟ್ ದ ರಿಟೈರ್ಮೆಂಟ್ ಇನ್ಕಮ್. ಫ್ಯಾಂಟಾಸ್ಟಿಕ್. ಸಾಮಾನ್ಯವಾಗಿ ಏನಂದರೆ ಇನ್ಶೂರೆನ್ಸ್ ಕಂಪ್ನಿ ಅಂದಾಗ ಇನ್ಶೂರೆನ್ಸ್ ಪ್ರಾಡಕ್ಟ್ ಬಗ್ಗೆ ಜನ ಯೋಚನೆ ಮಾಡ್ತಾರೆ, ಹೌದು ಇನ್ಶೂರೆನ್ಸ್ ಸಿಗುತ್ತೆ ಅಂತ. ಬಟ್ ಪಿಂಚಣಿಯಲ್ಲಿ ಇನ್ಶೂರೆನ್ಸ್ ಇಲ್ಲ. ಪಿಂಚಣಿ ಕೊಡ್ತಾ ಇರುವಂಥದ್ದು ಇನ್ಶೂರೆನ್ಸ್ ಕಂಪ್ನಿಯೇ ಹೊರತು. ಸಿ, ಇನ್ಶೂರೆನ್ಸ್ ಕಂಪ್ನಿಗಳಿಗೆ 2 ಮ್ಯಾಂಡೇಟ್ ಇದೆ. ಜನ ದೇ ವಿಲ್ ಸಾಲ್ವ್ 2 ಪ್ರಾಬ್ಲಮ್ಸ್. ಇನ್ಶೂರೆನ್ಸ್ ಕಂಪ್ನಿ, 1, ವಾಟ್ ಇಫ್ ಸಂಬಡಿ ಡೈಸ್ ಅರ್ಲಿ, ಬೇಗ ಸತ್ತರೆ ಅವನನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು, ದಿಸ್ ಇಸ್ 1. ದ ಸೆಕೆಂಡ್ ಪ್ರಾಬ್ಲಮ್ ದೇ ಸಾಲ್ವ್ ಇಸ್ ವಾಟ್ ಇಫ್ ಐ ಲೀವ್ ಲಾಂಗ್. That is pension. So they solve 2 problems. If I die early, how will I mitigate the problem of the family? If I live long, how will I give the income for you for a lifetime? This is the mandate of insurance company. These are all backed by the solid thoughts. ಇಲ್ಲದಿದ್ರೆ ಕಂಪ್ನಿಗಳು ಬದುಕೋದಿಲ್ಲ. ಈಗ ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳು ಇದ್ದಾವೆ, ಪ್ರೈವೇಟ್ ಸೆಕ್ಟರ್ ಇದ್ದಾವೆ. ಸೊ ಈ 2 ಸೆಕ್ಟರ್ ಬಗ್ಗೆ ನೋಡಿದ್ರೆ ಎಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ ಯಾವುದಕ್ಕೆ ಬೇಕಾದ್ರೂ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಇದೆಲ್ಲ ಗುದ್ದಾಟ ಮಾಡೋದು ಯಾರು? ಸಾರ್ವಜನಿಕರು ಮತ್ತು ಆ ಏಜೆಂಟ್ಗಳು ಮಾತ್ರ. ಕಂಪ್ನಿಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ ನಾನು, ನಿಮ್ಮ LIC ಹೂಡಿಕೆಯನ್ನು ಮಾಡೋದು ಯಾವುದು? ಈ ಖಾಸಗಿ ಇನ್ಶೂರೆನ್ಸಲ್ಲಿ ಅವರ ಕಂಪ್ನಿಯ ಬೋರ್ಡ್ಗಳಲ್ಲಿ LIC ಕಂಪ್ನಿಯವರು ಇರ್ತಾರೆ, ಕರೆಕ್ಟ್, ರೈಟ್? ಸೊ ಈ ಚರ್ಚೆಗಳೆಲ್ಲ ಸಾರ್ವಜನಿಕರಿಗೆ ಅಷ್ಟೇ ಹೊರತು ಆ್ಯಕ್ಚುಲಿ ಹಾರ್ಡ್ ಬಿಸ್ನೆಸ್ನಲ್ಲಿ ಎವ್ರಿಬಡಿ ಈಸ್ ಎ ಗುಡ್ ಫ್ರೆಂಡ್ ಆ್ಯಂಡ್ ಎವ್ರಿಬಡಿ ಇನ್ವೆಸ್ಟ್ ಇನ್ ಎವ್ರಿ ಅದರ್ ಕಂಪ್ನಿ. ಸೊ ದೇರ್ ಇಸ್ ಯಾವ ಇನ್ಶೂರೆನ್ಸ್ ಕಂಪ್ನಿ, ನಾನು ಆತಂಕ ಬೇಡ ಅಂತ ಹೇಳ್ತೀನಿ, ಯಾವ ಆತಂಕವೂ ಬೇಡ. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ, ಈವನ್ ಹೊಸದಾಗಿ ಇವತ್ತು ಬಂದಿರುವಂಥ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ನೀವು ಹೂಡಿಕೆ ಮಾಡಿದರೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಹಿಂದೆ ಒಂದು ಸಹಾರಾ ಇನ್ಶೂರೆನ್ಸ್ ಅಂತ ಇತ್ತು, ಕರೆಕ್ಟ್. ಸಹಾರಾ ಕಂಪ್ನಿ ಮುಳುಗೋಯ್ತು, ಹೌದು, ಸುಬ್ರತ ರಾಯ್, ರೈಟ್? ಆದರೆ ಸಹಾರಾ ಇನ್ಶೂರೆನ್ಸ್ ಕಂಪ್ನಿ ಮುಳುಗಲಿಲ್ಲ. ಸಹಾರಾ ಇನ್ಶೂರೆನ್ಸ್ ಕಂಪ್ನಿಯ ಬಿಸ್ನೆಸ್ಸನ್ನು ICICI ಒಟ್ಟಿಗೆ ಮರ್ಜ್ ಮಾಡಿದರು. ಓಹೋ. ಸೊ ಕಂಪ್ನಿಯ ಪಾಲಿಸಿದಾರರಿಗೆ ಅವರ ಹಣ ಏನೋ ನಷ್ಟ ಆಗಿಲ್ಲ. ಎಲ್ಲೂ ಇನ್ಶೂರೆನ್ಸ್ ಕಂಪ್ನಿಗಳು ಮುಳುಗೋಗುದಿಲ್ಲ. ಸೊ IRDA, ಯುವರ್ ಮನಿ ಇನ್ ಇನ್ಶೂರೆನ್ಸ್ ಕಂಪ್ನಿ ಇಸ್ ಮೋರ್ ಸೇಫರ್ ದ್ಯಾನ್ ಎನಿ ಅದರ್ ಪ್ಲೇಸ್. ಓಕೆ. ನಿಜ ಬಹಳ ತಿಳ್ಕೊಳ್ಬೇಕಂತ ವಿಚಾರ ಇದು ಅಂತ ಅನ್ಸುತ್ತೆ ನನಗೆ. ಸೊ ಯಾವುದೇ ಹಿಂಜರಿಕೆ ಬೇಡ, ಯಾವ ಆಲೋಚನೆಯೂ ಬೇಡ. ಅಲ್ಟಿಮೇಟ್ಲಿ ನಿಮ್ಮ ಜೀವನಕ್ಕೆ ನೀವು ಜವಾಬ್ದಾರಿ, ನಿಮ್ಮ ನಿವೃತ್ತ ಜೀವನಕ್ಕೆ ನೀವು ಜವಾಬ್ದಾರಿ. ಇವ್ರ ಮಾತುಗಳು ಕೇಳಿ, ಟೆಲಿವಿಷನ್ ಚಾನಲ್ ನೋಡಿ, ಬೇಡದ ಆರ್ಟಿಕಲ್ಗಳನ್ನು ನೋಡಿ, ಬೇಡದ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಪ್ರಮೋಷನ್ಗಳನ್ನು ನೋಡಿ ಜೀವನವನ್ನು ಕಷ್ಟಕ್ಕೆ ಮಾಡಿಬಿಡಿ. ನೋಡಿ, ಅದಕ್ಕೆ ಹೇಳೋದು 60ರಿಂದ 75 ವರ್ಷ ಇದು ಗೋಲ್ಡನ್ ಇಯರ್ಸ್ ಅಂತ ಹೇಳ್ತಾರೆ. ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಲಿಕ್ಕಿಲ್ಲ, ಮಕ್ಕಳ ಬಗ್ಗೆ ಆಲೋಚನೆ ಮಾಡಲಿಕ್ಕಿಲ್ಲ, ಆಫೀಸ್ನ ಬಾಸ್ನ ಕಿಟಿಕಿಟಿ ಇಲ್ಲ, ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ಬೇಕಂತಿಲ್ಲ, ಆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಳಿಕ್ಕಿಲ್ಲ. ಇಟ್ಸ್ ಗೋಲ್ಡನ್ ಇಯರ್ಸ್, ಎಲ್ಲವೂ ಇದೆ. ನಿಮ್ಮ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಿ, ಮನಸ್ಥಿತಿ ಚೆನ್ನಾಗಿದ್ದರೆ 85 ತನಕ ಹೋದರೆ 75ರಿಂದ 85 ಈಸ್ ಬೋನಸ್ ಇಯರ್ಸ್ ಫಾರ್ ಯು.
85ಕ್ಕಿಂತ ಮೇಲೆ ಬದುಕಿದರೆ ಇಟ್ ಈಸ್ ಕರ್ಸ್ ಫಾರ್ ಯು, ಕರ್ಸ್ ಫಾರ್ ಯುವರ್ ಸರೌಂಡಿಂಗ್ಸ್. ಯಾಕಂದರೆ ಎಷ್ಟೇ ಆದರೂ ವೀಕ್ ಆಗ್ತೀವಿ, ಸಪೋರ್ಟ್ ಬೇಕೇ ಬೇಕಾಗ್ತದೆ. ಎಲ್ರಿಗೂ ಭಾರ ಆಗ್ತೀವಿ, ಮನೆಯವರಿಗೂ ಭಾರ ಆಗ್ತೀವಿ, ಸಮಾಜಕ್ಕೂ ಭಾರ ಆಗ್ತೀವಿ. ಆದ್ದರಿಂದ ಇರುವಷ್ಟು ದಿವಸ ಹಣಕಾಸಿಗಾಗಿ ನಾವು ಬೇರೆಯವರ ಮೇಲೆ ಹೊರೆಯಾಗದೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಪಾಡಿಗೆ ನಮಗೆ ಬೇಕಾಗಿರೋದು ನಾವು ಮೇಂಟೈನ್ ಮಾಡಿದರೆ ಅದಕ್ಕಿಂತ ದೊಡ್ಡ ಒಂದು ಸಂತೋಷ ಬೇರೆ ಇರಲಿಕ್ಕಿಲ್ಲ. ನಿಜ ನಿಜ. ನನಗಂತೂ ಇವತ್ತಿನ ಈ ವಿಡಿಯೋ ಬಹಳ ಅದ್ಭುತ ಅಂತ ಅನ್ನಿಸ್ತು. ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ಯಾವ ರೀತಿ ರಿಟೈರ್ಮೆಂಟ್ ಪ್ಲ್ಯಾನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಾಕ್ಯ ಕೂಡ ಮತ್ತೆ ಮತ್ತೆ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ಸಾಲುಗಳಂತ ನನಗೆ ಅನಿಸ್ತಾ ಇದೆ. ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಈ ರಿಟೈರ್ಮೆಂಟ್ ಪ್ಲಾನ್ ಹೇಗಿರಬೇಕು, ಯಾವ ರೀತಿಯ ಪ್ರಾಡಕ್ಟನ್ನು ಬೈ ಮಾಡಬೇಕು, ವೆಲ್ತ್ ಕ್ರಿಯೇಷನ್ ಮತ್ತು ರೆಗ್ಯುಲರ್ ಇನ್ಕಮ್ ಕ್ರಿಯೇಷನ್ ನಡುವೆ ಇರುವಂಥ ವ್ಯತ್ಯಾಸಗಳೇನು, ಈ ರೀತಿ ಪಿನ್ ಟು ಪಿನ್ ಡೀಟೇಲ್ಸನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ರಿಟೈರ್ಮೆಂಟ್ ಪ್ಲಾನ್ ಹೇಗಿರಬೇಕು ಅನ್ನುವಂಥ ಒಂದು ಮಹತ್ವದ ವಿಡಿಯೋವನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಉಪಯುಕ್ತವಾದ ವಿಚಾರಗಳು, ಇವುಗಳ ಮೌಲ್ಯ ಖಂಡಿತವಾಗಿ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಿಮ್ಮ ಮತ್ತಷ್ಟು ಪ್ರಶ್ನೆಗಳನ್ನು, ಸಂದೇಹಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.